ಪುಣ್ಯ ಪಾವನ ಕ್ಷೇತ್ರ ಹಾ ಯಾವುದು? ಹೆಬ್ಬಾಳಟ್ಟಿ ಗ್ರಾಮದ ಹಾ ಹಾ ನಮ್ಮ ಹಿರೋಡೇಶ್ವರ ಸನ್ನಿಧಾನದಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ವೇದ ಪಂಡಿತರಿಗೂ ಕೂಡ ನನ್ನ ತಾಯಿ ಬಳಗಕ್ಕೂ ಹಾಗೂ ಎಲ್ಲ ನಮ್ಮ ಮಾತುಗಳು ಎದ್ದು ಹೋದ್ರೆ ಕಡೆ ಇಬ್ಬರದಾರ ನಮ್ಮ ಮಾತುಗಳ ಹಾ ಹಾ ಒಬ್ಬ ಕ್ಯಾತಿ ಸಿಟ್ಟು ಮಾಡಿ ಮುಕ್ಕೊಂಡಳ. ಹೌದು ಏನೋ ಅಂದಿರಿ ನೀವಾಗಿ ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾ ಚಿಂತೆ ಮಾಡಬೇಡಗಪ್ಪ ನಿನಗ ಕೊಡ್ತಾರ ಹೆಣ್ಣ ಹಾ ಒಟ್ಟ ಹನಿ ಕೆಡಬೇಡ್ನಿ ಎಲ್ಲ ಒಂದು ಕೂತಾನ ಮಾಸ್ತರ್ಗ ಕೊಡ್ತಾನಂತಾರ ಅವ್ರೆಲ್ಲ ಹೆಣ್ಣ ನಂದೆ ಹಂಗ ಹೋತಾನವ. ಹೌದು ಇಲ್ಲಪ್ಪ ನಿನ್ನ ಮಾಡ್ಕೊಳಕೀಗಪ್ಪ ತಾವ್ಯಾರು ಗದ್ದಲವನ್ನು ಮಾಡ್ಲಾರ್ದೆ ಎದ್ರಪ್ಪ ತಾಯಂದಿರೇ ನನ್ನ ಅಣ್ಣ ತಮ್ಮಂದಿರೇ ಹೌದು ತಾವೆಲ್ಲಾರು ಬಹಳ ಶಾಂತ ರೀತಿಯಿಂದ ಕೂತಿರಿ. ಕೂತಾರಲ್ರಿಪ್ಪ ನಮ್ಮ ಪಿಂಟು ಮಾಸ್ತರ್ ಒಂದು ತಾಸು ಒದರಿಯಾಡಿದ್ವಿ ನೀವೆಲ್ಲಾರು ಕೇಳಿರಿ. ಹೌದು ಒಂದು ತಾಸು ಒದರಿ ವಿದ್ಯಾ ಅಂದ್ರೆ ಏನು, ಗೋರ್ಮೆಂಟ್ ನೌಕರಿ ಅಂದ್ರೆ ಏನು ಹೇಳ್ದವ. ಇಲ್ಲಿ ಒಂದು ಮಾತ ಏನ್ರಿಪ್ಪ ಅದು? ಪಿಂಟು ಮಾಸ್ತರ ಒದರೋದು ನೋಡಿ ಅಲ್ಲಿ ಗುಡಿ ಹಿಂದೊಂದು ಮುದುಕಿ ಹೇಳತ್ತಿತ್ತು. ಹೇಳತ್ತಳನ್ರಿ? ಯಾಕ್ರಿಪ್ಪ? ಇವ್ ಒದರೋದು ನೋಡಿ ಗುಡಿ ಹಿಂದ ಇಲ್ಲಿ ಹೆಣ್ಮಕ್ಳೊಳಗ ಆದ್ರ ಇದು ಬ್ಯಾಡ ತಿಳ್ಕೊಂಡು ಮುದುಕಿ ಹಿಂದ ಹೋಗಿ ಮಾರಿಗೆ ಸೆರಗ್ ಹಾಕಿ ಹೇಳತ್ತಿತ್ತು. ಅಜ್ಜಾನ ಯಾರು ಬಿಗಿಯರ್ಸ್ರಿಪ್ಪ ಸುಮ್ಮ ಸಹಜ ಪಟ್ನ ಮುಗಿಸಪ್ಪ ನಿಂದ. ಅವಾಗ ನಮ್ಮ ವಿಜಯ್ ಹೋಗಿ ಕೇಳ, ಆಯಿ ಯಾಕೆ ಕಲಾಕತ್ತಿದಿ, ಏನಂತ ತ್ರಾಸ ಆಗ್ಯದ ನಿನಗ ಅಂದಾಗ ಆಯಿ ಹೇಳಿದ್ಲು, ಇಲ್ಲಪ್ಪ ಕುಂಬಾರಿ ಮ್ಯಾಲಿನೊಳಗ ಅಳಗಿ ಪಿಂಟು ಮಾಸ್ತರ ಹುಣ್ಣಿಮೆ ಚಂದ್ರ ನಂಗೆ ಎಂತ ಚಂದದೋ ನನ್ನ ಮಗ ಅವ್ನು ಒದರೋದು ನೋಡಿ ನಾ ಅಳಾಕತ್ತೀನಿ ಅಂದಳಕ್ಕಿ. ಯವ್ವ ಅವ್ನು ಒದರಾಡಿ ಮಾತಾಡೋದು ನೋಡಿ ನೀ ಯಾಕೆ ಅಳಾಕತ್ತಿದಿ ಅತ್ತಿವ್ ಕೇಳ್ದ. ಹೌದು ಯಪ್ಪ ಇವು ಒದರೋದು ನೋಡಿ ಮನ್ಯಾಗ ನನ್ನ ಅಡಮರಿದ ನೆನಪಾತು ನನಗ ಅಂದಳಕ್ಕಿ ಆಯಿ. ಇವೇನು ಮಾಯಕದಾಗ ಒದರ್ತಿದ್ದಲ್ಲ ಹಿಂಗ ನಿನ್ನಿನ ದಿವಸ ನನ್ನ ಮನ್ಯಾಗ ಒಂದು ಅಡಮರಿತ್ತು ಸಾಣದ ಒದರಿ ಅರ್ಧ ತಾಸಿನಾಗ ಜಿಗದ ಬಿತ್ತದು. ಅಯ್ಯೋ ಕತ್ತಿಯ ಹಂಗ ಇವ್ ಒದರುದು ನೋಡಿ ನನ್ನ ಅಡಮರಿ ನೆನಪಾಯ್ತು, ಇದ್ಯಾಕೆ ಒದರಾಕತ್ತು ಅದ್ ತಿಳ್ಕೊಂಡು ಮುದುಕಿ ಹೇಳ್ತಿತ್ತು. ಹೌದಲ್ರಿಪ್ಪ ಪಿಂಟು ಮಾಸ್ತರ್ ಯಾವುದೇ ವಿಷಯ ಮಾತಾಡು 4 ಮಂದಿದ ಮನ ಮುಟ್ಟಬೇಕು. ಮನ ಮುಟ್ಟಬೇಕಲ್ರಿಪ್ಪ? ಅವರ ಮನಸ್ಸಿಗೆ ತೃಪ್ತಿ ಆಗಬೇಕು. ನೀ ಹೇಳಿದಿ ಜೀವನದೊಳಗ ಹೆಬ್ಬಾಳಟ್ಟಿಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ದಾರಿ ಗುರ್ತಿಲ್ಲ ಹೆಬ್ಬಟ್ಟಿನ ಮಂದಿ ರೈತರಿಗೆ ದಾರಿ ತೋರ್ಸವ್ರು ನಾವು ವಿದ್ಯಾವಂತರು. ಹಿಂಗ ಹೇಳಿ ನಾವು ಹೆಬ್ಬಾಳಟ್ಟಿಂದ ಜಮಖಂಡಿಗೆ ಹೋಗ್ಬೇಕಾದ್ರೆ ಬೋರ್ಡ್ ಯಪ್ಪ ಕುಂಡ್ರು ಕೊಂಡ್ರಪ್ಪ ಹೆಬ್ಬಾಳಟ್ಟಿಂದ ಬಬಲೇಶ್ವರಕ್ಕ ಹೋಗ್ಲಿ ವಿಜಯಪುರಕ್ಕ ಹೋಗ್ಲಿ ದಾರಿ ತೋರ್ಸವ್ರ ಸಾಲಿ ಕಲ್ತಾವ್ರ. ಹೌದಾ? ಬೋರ್ಡ್ ಓದಿ ಹೇಳವ್ರು ಸಾಲಿ ಕಲ್ತಾವ್ರ. ಸಾಲಿ ಕಲ್ತಾವ್ರ ನೆಟ್ ಆನ್ ಮಾಡಿ ಮ್ಯಾಪ್ ತೆಗೆದು ಮುಂಬೈ ತಕ ಹೋಗವ್ರು ಸಾಲಿ ಕಲ್ತಾವ್ರೆ. ಅಣ್ಣ ಹೆಬ್ಬಟ್ಟಿನ ಕಂಪನಿ ಅದಾನ, ಅಣ್ಣನ ಭೂಮಿ ತನ್ನ ಹೆಸರಲ್ಲೇ ಮಾಡ್ಕೋವ್ರು ಸಾಲಿ ಕಲ್ತಾವ್ರ. ತಮ್ಮನ ಮ್ಯಾಲ ವಿಶ್ವಾಸ ಇಟ್ಟ ಅನ್ನ ರೊಕ್ಕ ಎಲ್ಲ ಗ್ವಾಳಿ ಮಾಡಿ ಕೊಡೋಣ ತನ್ನ ಹೆಸರಲ್ಲಿ ಎಫ್ಡಿ ಇಟ್ಕೊಂಡ್ ನಾವು ಸಾಲಿ ಕಲ್ತಾವ. ತಾಯಿ ತಂದೆ ಕಣ್ಣಾಗ ಮಣ್ಣು ಹೋಗದಾವು ಸಾಲಿ ಕಲ್ತಾವ. ವಿಷಯ ನೋಡ್ರಿ, ಸಾಲಿ ಕಲ್ತಾವಾಗ ಓದಿ ನೋಡಿ ದಾರಿ ಹಿಡ್ದು ಹೋಗಾಕ ಬರ್ತೈತಿ. ಬರ್ತದಲ್ರಿಪ್ಪ. ನೆಟ್ ಆನ್ ಮಾಡಿ ಮುಂಬೈಕ್ ಹೋಗಾಕ ಬರ್ತೈತಿ. ಒಂದ್ ಮಾತು ಕೇಳ್ತೀನಿ ಕುಸ ನಿನಗ. ಏನ್ ಕೇಳವ್ರಿಪ್ಪ ಅವನ? 30 ವರ್ಷದ ಹಿಂದ ನಟ್ಟು ಇಲ್ಲ, ಬೋಲ್ಟು ಇಲ್ಲ, ಮೊಬೈಲು ಇಲ್ಲ. ಅವಾಗ ಯಾರು ನಿಮ್ಮ ಅವ್ವ ಹಾದಿ ತೋರ್ಸ್ಯಾವನ? ಯಾವಾಗ ತೋರ್ಸ್ರ ವಿಜಯ್ ಮಾವ? ಎಲ್ಲಿ ನೆಟ್ಟ ಎಲ್ಲಿ ಸ್ಕ್ರೀನ್ ಟಚ್ ಮೊಬೈಲ್ ಇದ್ರು ಯಾಗ ಅಲ್ಲಿ ತರ್ತೀರಿ ಎತ್ತವಿದ್ದುರಿ ಫೋನ್ ಇನ್ನ ತಡಿ. 30 ವರ್ಷದಾಗ ಬಂದ ಮಗ ಇವ ಇಟ್ಟೆಲ್ಲ ನಾಟಕ ಎಬ್ಸ್ಯಾನ. 30 ವರ್ಷದಿಂದ ಯಾವ ನೆಟ್ವರ್ಕ್ ಇದ್ದಿದ್ದಿಲ್ಲ. ಇದ್ರಕಲ್ರಿಪ್ಪ ತಮ್ಮ ತೂಕ ಮಾಡಿ ಮಾತಾಡು, ಪಿಂಟು ಹುಚ್ಚರಂಗ್ ಮಾತಾಡಬೇಡ. ಹೆಬ್ಬಟ್ಟಿನವ್ರಿಗೆ ಅಟ್ಟೆ ಅಲ್ಲ
ಹುಟ್ಟ ಕಣ್ಣು ಕಾಣುಲದವ್ರು ದಾರಿ ಗುರ್ತಾ ಹಿಡ್ದಾರೋ ಇದನ್ನ ತಲೆಯಾಗಿಟ್ಕೋ. ಹೌದ್ರಿಪ್ಪ ಹೌದು. ರೈತನ ಮಕ್ಕಳಂದ್ರೆ ಸಾದಾ ತಿಳಿಬೇಡ್ರಿ ಪುಣ್ಯಾತ್ಮರೇ. ಹಾ ಹಾ ನಿಮ್ಗೊಂದು ಮಾತು ಹೇಳ್ತೀನಿ, ನನ್ನೊಳಗಾದ ಮಾತಲ್ಲ. ಅಮೋಘ ಸಿದ್ಧ ಮುತ್ಯಾನ ಮಟ್ಟಮನ್ಯಾಗ ಹೆಬ್ಬಟ್ಟಿ ನಾವು ಅಟ್ಟ ಅಲ್ಲ, ಹುಟ್ಟ ಅವನಿಗೆ ಕಣ್ಣು ಇದ್ದಿದ್ದಿಲ್ಲ, ಅವ ಹೆಂಗ ಹಾದಿ ಹಿಡ್ದು ಬರ್ತಿದ್ದು ಹೇಳ್ತೀನಿ ಕೇಳ್ರಿ ನಿಮ್ಗ. ಹೆಂಗ್ರಿಪ್ಪ ಅದು? ಇಂಟರ್ನೆಟ್ ಯಾವ್ದಿತ್ತು? ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕ ಅಚ್ಚೇಗಾಂವ ಅವನ ಊರ. ಹಾ ಹಾ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕ ಅಚ್ಚೇಗಾಂವ ಅವ ಹುಟ್ಟಿದ ಊರ. ಅವನ ಹೆಸರು ಆನ್ಯಪ್ಪ ಮುತ್ಯ. ಆನ್ಯಪ್ಪ ಮುತ್ಯ. ಪ್ರತಿ ಅಮಾವಾಸ್ಯೆ ಅರಕೇರಿ ಗುಡ್ಡಕ್ಕ ಅಮೋಘ ಸಿದ್ಧ ಮುತ್ಯಾನ ದರ್ಶನಕ್ಕೆ ಬರ್ತಿದ್ದ. ಹೌದು. ಅವನ ಹಿಂದ 100 ಜನ ಬರ್ತಿದ್ರು. ಹಾ ಹಾ ನಮ್ಮ ಸಿದ್ದರಾಯ ಅಜ್ಜ ಗುಡ್ಡಕ್ಕೆ ದಾರಿ ಹಿಡ್ದಂದ್ರ ಅವನ ಹಿಂದ 100 ಮಂದಿ ಬೆನ್ನ ಹತ್ತಾರಿಲ್ರಿ. ಹತ್ತಾರಲ್ರಿಪ್ಪ. ಹತ್ತಾರಿಲ್ರಿ. ಹಾ ಅವನ ಮ್ಯಾಗ ನಂಬಿಕೆ, ಹೌದು, ಅವನ ಮ್ಯಾಲ ವಿಶ್ವಾಸ ಐತ್ರಿಪ್ಪ. ನಂಬಲು ಮನವೇ ಹಂಬಲಸೆ ಕೆಡಬೇಡ, ನಂಬಿಕೆಗೆ ಸಾಂಬನ್ ಒಲಮೆಯೇ ಕಾರಣ. ಆಹಾ ಅಂತ ಹುಟ್ಟ ಕುರುಡನ ಮೇಲೆ ನಂಬಿಕೆ ಇಟ್ಟು ಭಕ್ತರು ಬೆನ್ನ ಹತ್ತಿದ್ರು. 10 ಮಾರು ಎಲ್ಲಾ ಜನ ಹಿಂದಿರ್ತಿತ್ತು, 10 ಮಾರು ಇವ ಕುರುಡು ಮನುಷ್ಯ ಮುಂದಿರ್ತಿದ್ದ. ಮುಂದಿರ್ತದಲ್ರಿಪ್ಪ. ಸಾಧಾರಣ ಭೀಮಾ ನದಿ ಅಚ್ಚಕ 50 ಕಿಲೋಮೀಟರ್ ಅಚ್ಚಗಾವ. ಭೀಮಾ ನದಿ ದಾಟಿದ ಮೇಲತ್ತ 60 ಕಿಲೋಮೀಟರ್ ಬರ್ಬೇಕು. 60 ಅರಕೇರಿ ಗುಡ್ಡಕ್ಕ. ಹೌದಲ್ರಿಪ್ಪ. 110 ಕಿಲೋಮೀಟರ್ ನಡ್ಕೋತ ಬರ್ತಿದ್ದ. ಎಟ್ಟ ಕ್ರಾಸ್ಗಳು ಹತ್ತಾವು, ಎಟ್ಟ ಹಳ್ಳ ಹತ್ತಾವು, ಎಟ್ಟ ಹೊಳೆ ಹತ್ತಾವು, ಎಟ್ಟ ಊರ್ ಹತ್ತಾವು. ಹತ್ತಾವಲ್ರಿಪ್ಪ ಕಂಡಪಟ್ಟಿ. ಹೌದಿಲ್ಲ? ದಾರಿ ಹಿಡಿದ ಬರುವಾಗ ಆನ್ಯಪ್ಪ ಮುತ್ಯ, ಗುಡ್ಡದ ಮುತ್ಯ ಅಮೋಘ ಸಿದ್ಧನ ಮ್ಯಾಲ ನಂಬಿಕೆ ಇಟ್ಟು ಬರ್ತಿದಲ್ರಿಪ್ಪ. ಅಕಸ್ಮಾತ್ ದಾರಿ ತಪ್ಪೈತಿ ತಮಗ ಸಂಶಯ ಬಂದ್ರ ಏನ್ ಮಾಡ್ತಿದ್ರಿಪ್ಪ? ಅವ ಸಾಲಿ ಕಲ್ತಿಲ್ಲ, ಅವನ ಕಣ್ಣು ಕಾಣಂಗಿಲ್ಲ, ಕಣ್ಣು ಸರಿ ಕಾಣಂಗಿಲ್ಲ, ಅವ ಯಾರಿಗೂ ಕೇಳಿಲ್ಲ. ಕೆಳಗ ಕುಂಡಿರ್ತಿದ್ದ ಭೂಮಿ ಮೇಲ ಮಣ್ಣು ತಗೊಂಡು ಮೂಸು ನೋಡ್ತಿದ್ದ. ಹೌದ್ರಿಪ್ಪ ಹೌದು. ಮಣ್ಣು ತಗೊಂಡು ಮೂಸು ನೋಡ್ತಿದ್ದ. ಮಣ್ಣಿನ ವಾಸ ಬತ್ತಂದ್ರ ನನ್ನ ದಾರಿ ತಪ್ಪದ ಗುರುತು ಮಾಡ್ತಿದ್ದ. ಹೌದ್ರಿಪ್ಪ ಹೌದು. ಹಿಂದ 4 ಹೆಜ್ಜೆ ಬರ್ತಿದ್ದ, ಕುತ್ತ ಮಣ್ಣು ವಾಸ ನೋಡ್ತಿದ್ದ. ಬಂಡಾರ ವಾಸ ಬತ್ತಂದ್ರ ಇದು ನನ್ನ ಅಪ್ಪನ ದಾರಿ ಹತ್ತ ಸರಳ ಹಾದಿ ಹಿಡ್ತಿದ್ದ. ಇವ ಯಾರ ಸಾಲಿ ಕಲಿಸ್ಯಾರ್ರಿ? ಇವನಿಗೆ ಯಾರ ಸಾಲಿ ಕಲಿಸ್ಯಾರ? ಯಾರು ಕಲಿಸ್ಯಾರ ವಿಜಯ ಮಾವ? ತಮ್ಮ, ಯಾವ್ರಾಗರೆ ಯಾರ್ದಾರೆ ಕತ್ತಿ ಹೇಳಬೇಡ. ಹಿಂಗ ಸಂದಿಗೆ ಹಚ್ಚಿ ಹಾಲು ಮತ್ತಕ್ಕೆ ಹಚ್ಚಿ ಇಂಥ ಊರ, ಇಂಥ ತಾಲೂಕ, ಇಂಥ ಜಿಲ್ಲಾನ, ಇಂಥ ಊರಾಗ ಇಂಥ ಹೆಸರಿನ ವ್ಯಕ್ತಿದ ಹಿಂಗಾಗಿದೆ ಅಂತ ಹೇಳೋ. ಕಾಗಕ್ಕ ಗುಬ್ಬಕ್ಕನ ಕತ್ತಿ ಹೇಳಬೇಡ. ಇಲ್ಲಿ ನಡುದಿಲ್ಲ ಹಳ್ಳೂರವ್ರ ಮುಂದೆ. ತಾಯಿ ತಂದೆ ಕಸ ತೆಗೆದು ಹೊಟ್ಟೆ ತುಂಬಿಕೊಂಡು ನಿಮ್ ಹೆಣ ಚಂದ ಮಾಡಿ 20 ಲಕ್ಷ ಕೊಟ್ಟು ಶಾಲೆ ಕಲಿಸ್ರು. ತಾಯಿ ತಂದೆ ತಲೆ ಮ್ಯಾಲ ಪಾದಿಟ್ಟು ಪಾತಾಳಕ್ಕೆ ತೂದ ಚೈನಿ ಮಾಡಿದ ಮಕ್ಕಳದ್ರಿ ನೀವು. ಹೌದು. ಹೆಂಗ ಹೋರ್ಸು ನಾನು ದುಡ್ದ ಸಾಯ್ದಾಕೈತೆ ನೋಡಲ್ತ ಹೊಲ್ದಾಗ. ಎಟ್ಟ ಮಂದಿದ ತೋರಿಸ್ಲಿ ನಿನಗ, ಎಟ್ಟ ಮಂದಿದ ತೋರಿಸ್ಲಿ. ನಿನಗ ಪಾಲ್ತು ವಿಷಯ ಮಾತಾಡಂಗಿಲ್ಲ. ಮತ್ತಾವ್ದ್ರಿಪ್ಪ? ಆಧಾರ್ ಕಚ್ಚಿ ಮಾತಾಡ್ತೀನಿ ಕೇಳು. ಯಾವ್ದ್ರಿಪ್ಪ ಅದು? ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಊರ ಕೆರೂರ. ತಾಯಿ ತಂದೆಗೆ 24 ವರ್ಷ ಮಕ್ಕಳಾಗಿಲ್ಲ. ಹೌದು. ಸುಣ್ಣ ಹಚ್ಚಿದ ಕಲ್ಲು ಬಿಡಲಿಲ್ಲ. 12 ದೇವರಿಗೆ ಹರಕೆ ಹೊತ್ತರು ಭಗವಂತ ಯಾರು ಕಣ್ಣು ತೆಗೆದ ನೋಡ್ಲಿಲ್ಲ ಅವಂಗ. ಹೌದಲ್ರಿಪ್ಪ ಹೌದು. ಆಗೇನಾತ್ರಿಪ್ಪ? ತಾಯಿ ನಡ್ಯಾಕ ಬಂದಾಗ 16 ವರ್ಷ, 24 ವರ್ಷ ಎಟ್ಟಾತು? 16, 24 ಎಟ್ಟಾತು? 40 ಆತರ್ಲೆ. 40 ಅಂದ್ರ ತಾಯಿದ ಅರ್ಧ ಆಯುಷ್ಯ ಕಳ್ದಂಗಿನ 10 ವರ್ಷ ಆದ್ರ 10 ಮುಗಿತ್ರ 56. 74 ವರ್ಷಕ್ಕೆ ಹಿರೋಡೇಶ್ವರನಂತ ಪುಣ್ಯಾತ್ಮನ ಆಶೀರ್ವಾದ ಅವರಿಗೆ ಆಯ್ತು. 24 ವರ್ಷ ಮುಗಿದ ಮೇಲತ್ತ ತಾಯಿಗೆ ಮುಟ್ಟ ಗಟ್ಟಿಯಾಗಿ ಬಸವಂತಿ ಆದಳು. ವರ್ಷ ತುಂಬದ್ರೊಳಗ ಗಂಡ ಮಗುವಿಗೆ ಜನ್ಮ ಕೊಟ್ಟಳು. 24 ವರ್ಷನ ಮೇಲತ್ತ ಮಗ ಹುಟ್ಟ್ಯಾನಂದ್ರ ತಾಯಿ ತಂದೆಗೆ ಎಷ್ಟು ಆನಂದ ಆಗ್ಬೇಕ್ರಿ? ಹೌದಲ್ರಿಪ್ಪ ಹೌದು. ಆನಂದ ಆಕತ್ರಿಪ್ಪ. ಊರಾಗ ಮನಿ ಇಲ್ಲ, ಅಡವ್ಯಾಗ ಹೊಲ ಇಲ್ಲ, ಕಸ ತೆಗೆದು ಹೊಟ್ಟೆ ತುಂಬ್ಕೋದವ್ರು. ಕಸ ತೆಗೆದು ಹೊಟ್ಟೆ ತುಂಬ್ಕೋದವ್ರು. 24 ವರ್ಷದ ಮೇಲತ್ತ ಮಗ ಹುಟ್ಟಾನ. ಎಷ್ಟು ಆನಂದ ಆಯ್ತು? ಆನಂದ ಆಯ್ತಲ್ರಿಪ್ಪ. ಅತ್ತೆ ಹಳ್ಯಾನ ಮ್ಯಾಗ ಸಿಟ್ಟು ಮಾಡಬೇಡ. ನಾಳೆ ನಿನ್ನ ಮಗಳಿಗೆ ಕಾಡ್ತಾನವ.
ಹಾ ಕಾಡ್ಬೇಡವ ಹಳೆ ಕಾಡ್ಬೇಡ್ನಿ ಅವೇನ್ ಕೇಳ್ತಾನ ಕೊಡು ಬಂಗಾರ ಬೇಡ್ರಿ ಕೊಡು ಏನ್ ಬೇಕು ಕೇಳಿ ಕೊಡ್ನಿ ಹಾ ಈಕಿಪ್ಪ ನಮ್ಮ ಅತ್ತೆ ಹೌದು ನೋಡು ಅತ್ ನಾಸ್ತಾವ ಲಕ್ಷ ಕೊಡ್ರಿ ಕರ್ರಿ ಯಾರು ನಗಬೇಡ್ರಿ ತಾಯಿ ತಂದೆ ಇಟ್ಟು ಆನಂದ ಆಯ್ತು ಅರಳಿಲೆ ಹಾಲು ಹಾಕಿರು ಬೆರಳಿಲೆ ಬೆಣ್ಣೆ ತಿನ್ನಿಸಿರು ಹಾಸಿಗೆ ಒಳಗ ಹೆಸ್ಕಿ ಮಾಡ್ಕೊಂಡ್ರು ತಾಯಿ ಹೇಸಲಾರ್ದೆ ಅಂಗ ಹೆಚ್ಚು ಬಳದ್ಲು ಹೌದಲ್ರಿಪ್ಪ 6 ವರ್ಷದ ಬಾಲಕ ಆಗೋ ತಕ ಮಗನ ಭೂಮಿ ಮ್ಯಾಲ ಇಳಿಸಿದ್ರ ನನ್ನ ಮಗನ ಅಂಗಾಲಿಗೆ ಮಣ್ಣು ಹತ್ತೈತೆ ಅಂತ ಹೇಳಿ ಅಂತರ್ಲೆ ಜೋಪಾನ ಮಾಡಿದ್ರು ಹೌದಲ್ರಿಪ್ಪ ಹೌದು ಹಾಡು ಮಾತಾಡೋದು ಬೇಡ ನೀನ್ ಹೇಳತ್ತಿಲ್ಲ ನಿನ್ನ ಒಳಗೊಬ್ಬದ ನಾವು ಹೇಳಾಕತ್ತೇನ ಆ ಮಾತು ಯಾಕೋ ಪವನ್ಯ ಹಿಂಗ್ಯಾಕೆ ಮಾಡದದಿ ಇಲ್ಲ ಅದು ಒಂದು ಎಷ್ಟ್ರ ಹಾಕಿದ್ರೆ ತಗೊಂಬರೋರಿ ಕಬ್ಬು ಜರ್ದಾವ ಎಬ್ಬೆದು ಬಿದ್ದಿತ್ತು ಮುಗಿಸಿನ ಒಂದು ಗಡಿಗೆ ಹಾಲಿನೊಳಗೆ ಒಂದು ಒಪ್ಪನ ಹಾಲೆಲ್ಲ ಕೆಡಿಸ್ತೈತಿ ಸುಮ್ಮನೆ ತಿಳ್ಕೋದ ಅಟ್ಟೆ ಹಾಲಿನ ಗಡಿಗೆ ಒಳಗೆ ಒಂದು ಉಪ್ಪಿನ ಹಾಲು ಬೆತ್ತಂದ್ರೆ ಇಡೀ ಹಾಲ ಕೆಟ್ಟ ಬಿಡ್ತಾವ ಹೌದು ಕೆಟ್ಟ ಹೋಗ್ತಾವಲ್ರಿಪ್ಪ ಜೀವನದೊಳಗ ಕೇಳೋದ್ ನೀಗ್ಲಿಲ್ಲ ಅಂದ್ರೆ ಸುಮ್ಮನೆ ಎದ್ದು ಹೋಗಿ ಬಿಡೋದು ಕರೆ ಕೇಳವ್ರನ್ನ ಕೆಡಿಸಬಾರ್ದು ಹೌದಲ್ರಿಪ್ಪ ಅವಾಗ ಇಟ್ಟು ಆನಂದ ಆಯ್ತು 6 ವರ್ಷದ ಬಾಲಕಾದ ಹೆಂಡ ಹುಡುಗರ ಜೋಡಿ ಪುಂಡಾಟ ಮಾಡ್ಕೋತ ಚಿನ್ಕೋಲ ಚಂಡಿನಾಟ ಮಗ ಆಡ್ತಿದ್ದ ಅದೇ ಟೈಮ್ ಅದೊಳಗ ತಂದೆದ ಒಂದು ಬಲಗನ್ನ ಗುಡ್ಡಿ ಹೋಯ್ತು ಹೌದಲ್ರಿಪ್ಪ ಹೌದು ಬಲಗನ್ನ ಗುಡ್ಡಿ ಹೋಯ್ತು ಗುಡ್ಡಿ ಕಿತ್ತೋಯ್ತು ಕುಡ್ಡಾದಪ್ಪ ಅವಾಗ 6 ವರ್ಷ ನಾವದಾವ ಇನ್ನಯವ 6 ವರ್ಷ ನಾವ್ ಅದಾನು ಕುಡ್ಡಪ್ಪನ ನೋಡಿ ಬೆಂಕಿ ಕಾರ್ತಿದ್ದ ನಮ್ಮ ಅಪ್ಪ ಕುಡ್ ಅಂದ್ರ ನನ್ನ ಮರ್ಯಾದೆ ಅಲ್ಲ ತಿವಾಗ ಅಭಿಮಾನ ಕಾಡ್ತಿತ್ತ ಮಗನಿಗೆ ಸಾಲಿ ಕಲ್ತಾವಾಗ ಇನ್ನ ಕಲ್ತಿಲ್ಲ ಇಲ್ಲ ಇನ್ನ ಮುಂದೆ ಕೇಳ 6 ವರ್ಷ ಸಾಲಿ ಹಚ್ಚಬೇಕ್ರಲ್ಲ ಆಗ ಇನ್ನ ವಯಸ್ಸು 6 ವರ್ಷ ಇವನು 24 ವರ್ಷ ಇವನ್ ತರ್ಬೇಕಾದ್ರ ಅವ್ರ ಗತಿ ಏನಾಗೈತಿ ಇವ್ ಗೊತ್ತಿಲ್ಲ ಖರೆ ಕುಡ್ ಅಪ್ಪನ್ ನೋಡಿ ಇವಾಗ ತಾಪ ಆಗತೈತಿ ಆಗಿನ ಕಾಲದಾಗ ಮಾಸ್ತರ್ಗಳು ಮನೆಗೆ ಬಂದ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು ಸಾಲಿ ಕಲ್ಸಾಕ ಹೌದು ಈಗ ಹಂಗಿಲ್ರಿ ಹೆಂಗ್ರಿ ತಾಯಿ ತಂದೆ ದುಡದ ತಿನ್ವಾರ ಯಾಕ್ರೆ ನಮ್ಮ ಮಗ ಚಲೋ ಸಾಲಿ ಒಳಗ ಕಲಿಸ್ಬೇಕು ವರ್ಷಕ್ಕೆ 50,000 ಹೋಗ್ಲಿ ಹೌದು ನಮ್ಮ ಮಗ ಈಗ ಎಟ್ಟು ರೊಕ್ಕ ಹಾಕ್ತಿವಿ ಮುಂದೆ ಅವಾಗ ಗೋರ್ಮೆಂಟ್ ನೌಕರಿ ಹತ್ತಂದ್ರೆ ನಮ್ಮ ಜನ್ಮ ಪಾವನ ಆಗ್ತೈತೆ ನಮ್ಮ ಬಡತಾನ ಬಯಲಾಗ್ತೈತೆ ಅಂತ ಆಸೆ ಇರ್ತೈತೆ ತಾಯಿ ತಂದಿದ್ದು ಹೌದಲ್ರಿಪ್ಪ ಖರೆ ಈ ಮಗ ಎಂತಾದ್ ಮಾಡ್ತಾನ ಕೇಳ್ರಿ ಎಂತಾದ್ ಮಾಡ್ತಾನ್ರಿಪ್ಪ ಮಾಸ್ತರ್ಗಳು ಆಗಿನ ಕಾಲದಾಗ ಮನೆಗೆ ಬಂದು ಕರ್ಕೊಂಡು ಹೋಗಿದ್ರು ಬಂದ ಯವ್ವ ನಿನ್ನ ಮಗನ ಕಲಿಸ್ಕೊಡು ನಾ ಸಾಲಿ ಕಲಿಸ್ತೀನಂದ್ರು ಯಪ್ಪ ಈ ಕೂಸಿನ ಹಡಿಬೇಕಾದ್ರೆ 24 ವರ್ಷ ಹೊತ್ತಗಲ್ದಿವೋ ನಮ್ಮ ಮಗನ ಬಿಟ್ಟಾಗಲು ಶಕ್ತಿ ನಮಗೆಲ್ಲ ಬ್ಯಾಡ ಹೋಗತ್ತ ಮಾಸ್ತರ್ನ ಕಲ್ಸಾಕತ್ರು ಹೌದಲ್ರಿಪ್ಪ ಅವಾಗ ಮಾಸ್ತರ್ ಅಂತಾನ ಯವ್ವ ನೀವು ಜನ್ಮ ಕೊಟ್ಟಂತ ತಾಯಿ ತಂದೆ ಅಟ್ಟೆ ಅಲ್ಲ ವಿದ್ಯೆ ನೀಡಿದಂತ ಗುರುನು ಒಬ್ಬ ತಂದಿನೇ ಅವು ನನಗ ಮಗ ಇದ್ದಂಗ ತಾಯಿ ನಿನ್ನ ಮಗನ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಮಾಡ್ತನೋ ನಿನ್ನ ಮಗನ ಅಂಗಾಲಿಗೆ ಮಣ್ಣು ಹತ್ತುಗೊಳ್ದಂಗ ಹೋಯ್ತನತ್ತ ಬಗಲಾಗಿ ಎತ್ಕೊಂಡ್ರು ಮಾಸ್ತರ ಆ ಖುಷಿನ ಹೌದಲ್ರಿಪ್ಪ ನಿನ್ನ ಮಗನಿಗೆ ಕೂದಲು ಎಳಿಗೆ ಕೊಂಕ ಆಗ್ಲಾರ್ದಂಗ ವಿದ್ಯಾ ಕಲಿಸ್ತಾನ ನಿನ್ನ ಮನೆಗೆ ಬಿಡ್ತೀನಿ ಅವಾಗ ಕೊಡು ನಿನ್ನ ಮಗನ ಎತ್ಕೊಂಡು ಹೋದ 1ನೇಂತೆ 2ನೇಂತೆ 3ನೇಂತೆ 4ನೇಂತೆ 5ನೇಂತೆ 6ನೇಂತೆ 7ನೇಂತೆ ಕನ್ನಡ ಶಾಲೆ ಮುಗಿತೈತ್ರಿ ಮುಗಿತೈತಲ್ರಿಪ್ಪ 7ನೇಂತೆ ಕನ್ನಡ ಶಾಲೆ ಮುಗಿತದ ಬೀಳ್ಕೊಡುವ ಸಮಾರಂಭ ಅಂತೇಳಿ ಮಾಡ್ತಾರ ಮುಂದೆ ಹೈಸ್ಕೂಲ್ಗೆ ಹೋಗಿರ್ತಾವ ಮಕ್ಕಳು ಅವಾಗ ಬೀಳ್ಕೊಡುವ ಸಮಾರಂಭಕ್ಕೆ ಮಾಸ್ತರ್ಗಳು ಹೇಳಿದ್ರು ನಾಳೆ ನಿಮ್ಮ ಅವ್ವ ಅಪ್ಪನ ಕರ್ಕೊಂಬರ್ರಿ ಫಂಕ್ಷನ್ ಐತಿ ನಮ್ಮ ಕನ್ನಡ ಶಾಲೆ ಬಿಟ್ಟು ನೀವು ಹೈಸ್ಕೂಲ್ಗೆ ಹೋಗವ್ರದ್ರಿ ಹೌದು ಒಂದು ದೊಡ್ಡ ಫಂಕ್ಷನ್ ಮಾಡೋದಪ್ಪ ನಿಮ್ಮ ಅವ್ವ ಅಪ್ಪನ ಕರ್ರಿ ಅಂದ್ರು ಹೊತ್ತು ಮನೆಗೆ ಬಂದ ಎಲ್ಲಿ ಹೇಳ್ತಾನ ತಾಯಿ ಮುಂದೆ ಹೇಳ್ತಾನ ಮಗ ಏನಂತ ಹೇಳ್ತಾನ್ರಿಪ್ಪ ಯವ್ವ ನಾ 7ನೇಂತೆ ಪಾಸ್ ಆಗೀನಿ ಮೊದಲ 6 ವರ್ಷ ಇದು 7 ಅಂದ್ರ 13 ವರ್ಷ ನಾವ್ ಆದ್ನಿ ನಾನು ಹೌದು ಸಾಲಿ ಒಳಗ್ ಫಂಕ್ಷನ್ ಅದ ನಾಳೆ ನೀ ತಪ್ಪಿಸ್ಬೇಡ ಬಾ ಅಂತೇಳಿ ಮಗ ಹೇಳ್ದ ಅವಾಗ ತಾಯಿ ಹೇಳ್ತಾಳ ಯಪ್ಪ ನನಗೆ ಸೌಡಿಲ್ಲೋ ದನ ಕರ ಹಿಂಡ್ಕೋದು ಕಡ್ಕೋದು ಹೌದು ಹಿಂಗೆಲ್ಲ ಕೆಲಸದಾವ ಮಗನ ನಿಮ್ಮ ಅಪ್ಪನ ಕಳಿಸ್ತೀನಿ ಹೋಗಂದ್ಲು ಅವಾಗ ಮಗ ಹೇಳ್ದ ಬರ್ತಿದ್ರ ನೀ ಬಾ ಬರ್ತಿದ್ರ ನೀನ ಬಾ ನೀ ಬರ್ಲಿಲ್ಲ ಅಂದ್ರ ಅವನೇನ್ ಬೇಡ ಯಾಕಂದ್ರ ದೊಡ್ಡ ಸಾವುಕಾರನ ಮಕ್ಕಳು ಗೌಡ್ರ ಮಕ್ಕಳು ಪೂಜಾರನ ಮಕ್ಕಳು ಇನ್ಸ್ಪೆಕ್ಟರ್ ಮಕ್ಕಳು ನನ್ನ ಸ್ನೇಹಿತರದಾರ ನನ್ನ ಜೋಡಿ ಕ್ಲಾಸ್ಮೇಟ್ಗಳು ಅದಾರ ಆ ಕುಡ್ಡು ಸುಳಿ ಮಗನ ಕಲಿಸಿದೆ ಅಂದ್ರ ನಿಮ್ಮ ಅಪ್ಪ ಕುಡ್ರದಾನ್ಲು ಅಂದ್ರ ನನ್ನ ಮರ್ಯಾದೆ ಹೊಕ್ಕತ್ತ ಈ ಮಗ ಅವಾಗ ಹೇಳ್ತಾನ ಚಲೋಪ್ಪ ದಗದ ತಾಯಿಗೆ ಹೆಂಗಾಗಿರ್ಬೇಕ್ರಿ ನೋವಾಯ್ತು ಇರ್ಲಿಪ್ಪ ತಂದ್ಲು ಮುಂಜಾನೆ ಈ ಮಾತು ಅಪ್ಪನ ಕಿವಿಗೂ ಬಿದ್ದಿತ್ತ ಹೇಳ್ತಾಳ್ರಿಪ್ಪ ಹಂಗ ಮುಂಜಾನೆ 10 ಗಂಟೆಗೆ ದನಗಳಿಗೆ ಮೇವು ಮಾಡಿ ದನಗಳ 2 ಕಾಸು ಮಾಡಿ ಊಟ ಮಾಡ್ಕೊತ ಕೂತಿದ್ದಪ್ಪ
ಗಂಡಗೆ ಹೇಳ್ತಾಳೆ ಹೆಂಡ್ತಿ ಏನ್ರಿ ಏನ್ರಿ ನಿಮ್ಮ ಮಗ ನಿನ್ನಿನ ದಿವಸ ಹೇಳ್ಯಾನ ಇವತ್ತು ಫಂಕ್ಷನ್ ಅದತ್ತ ಸಾಲ್ ತಕ ಹೋಗಿ ಬರೋವ್ರಿ ಹಾ ಹಾ ನಿನ್ ರಾತ್ರಿ ಅಂದಾನ ಅದು ಒಂದ ಸಾಕನ ಮತ್ತೆ ನಟ್ ಬೇಕಾಗೈತಿ ನನಗೆ ಹೋಗುದಿಲ್ಲ ನೀನ ಹೋಗಕ್ಕಿದ್ರ ಹೋಗನ್ ನಾವು ಹೌದು ಕರೆ ಗಂಡನ ಬಿಟ್ಟು ಹೆಂಡ್ತಿ ಹೆಂಗ್ ಹೋಗ್ತಾಳ್ರಿ ಹೋಗಾಕ್ ಬರ್ದಲ್ರಿಪ್ಪ ಅವ್ರು ಬೇಕಾದಟ್ಟು ಜಗಳಾಡ್ಲಿ ಕಡ್ದಾಡ್ಲಿ ಕರೆ ಗಂಡನ ಗುಟ್ಟು ಹೆಂಡ್ತಿ ಬಿಟ್ಟು ಕೊಡುದಿಲ್ಲ ಹೆಂಡ್ತಿ ಗುಟ್ಟು ಗಂಡ ಬಿಟ್ಟು ಕೊಡುದಿಲ್ಲ ಬಿಟ್ಟು ಕೊಡದಲ್ರಿಪ್ಪ ಮಗ ಅನ್ಯಾಯ ಮಾಡಬಹುದು ಕರೆ ಗಂಡ ಹೆಂಡ್ತಿ ಮನಸ್ಸು ನುಸ್ಕೊಳಂಗಿಲ್ಲ ಹೌದು ಅವಾಗ ಹೇಳು ಮನ್ಯಾಗ ಬಾಳ್ ದಗದ ನಂದು ಮಾಡಿ ಬ್ಯಾಸೋತೀನಿ ಕೈಕಾಲು ಯಾಕೋ ಸೋತ್ ಬರತ್ತಾವು ನೀವು ಆಟ ಹೋಗಿ ಬರ್ರಿ ಅತ್ ಹಿಂಗ ನೀವ್ ತಗದು ಹೌದಲ್ರಿಪ್ಪ ಆಗೇನಾಗ್ತದ ಹೆಂಡ್ತಿ ಮಾತು ಕೇಳಿ ಇವ ಸಾಲಿಗೆ ಹೋದ ಅವನು ಎದುರಿಗೆ ಬಿದ್ನಿ ಅಂದ್ರೆ ಮಗ ಜಗಳಾಡ್ತಾನ ತಿಳ್ಕೊಂಡ ಬಾಗಲ ಒಳಗೆ ಹೋಗಿ ಒಂದು ಸಂದ್ರ್ಯಾಗ ಗಿಡದ ನೆಲ್ಲಿಗೆ ನಿಂತು ಬಿಟ್ಟು ಗಿಡದ ನೆಲ್ಲಿಗೆ ದೂರ ಇವ 7ನೇ ಪಾಸ್ ಆಗಿದ್ದ ಓಟ್ರದಾಗ ಫಸ್ಟ್ ನಂಬರ್ ಬಂದಿದ್ದ ಇವಾಗ ಒಂದು ಬಹುಮಾನ ಕೊಡಾರಿದ್ರು ಹೌದು ವೇದಿಕೆ ಮೇಲೆ ಕರೆದ್ರು ಹಿಂಗ ಬಂದ್ ನಿತ್ತ ಹಿಂಗ ನೋಡಾತಿದ್ದವ್ ಎಲ್ಲಾರ ಬಂದಾನ ಹಿಂಗ ನೋಡಾತಿದ್ದ ಗಿಡದ ಬಡ್ಡ್ಯಾಗ ಒಪ್ಪಾರಿ ಮೂಲ್ಯಾಗ ಅವ್ರ ಅಪ್ಪ ಕಂಡ ಬಂದಾನಪ್ಪ ಕುಡ್ಡು ಸುಳಿ ಮಗ ಅನ್ನೋ ಮನಸ್ಸಿನ್ಯಾಗ ಬಂದಾನಪ್ಪ ಕುಡ್ಡು ಸುಳಿ ಮಗ ಅಂದ ಅಟ್ಟ ಇವ ಹಣಿಕೆ ಹಾಕಿ ನೋಡು ಕುಡ್ದ ಅಪ್ಪ ಜಾಗನ ಬಿಟ್ಟು ಮನೆಗೆ ಹೌದು ಹಡತಕ ಒಂದ್ ಸಾವ ಹಡದ ಮೇಲತ್ ಮಕ್ಕಳ ವಯಸ್ಸಿಗೆ ಬಂದ ಮೇಲತ್ತ ಅವ್ರಿಗೆ ಅಂಜಿ ನಾವು ಜನ್ಮ ಮಾಡ್ಬೇಕ್ರಿ ಹಂಗ ನಡ್ದತ್ರಿ 5 ಗಂಟೆಗೆ ಮಗ ರುಂಡತ್ತಿಗೆ ಅವ ನಾನು ಆ ರುಂಡದ ಬದಲು ಏನ್ ಕೇಳ್ತಿದ್ದ ಆ ಟೈಮದೊಳಗ ಇವ್ ಬಂದ ಆ ಸಾಲಿ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ ಅವನ ಜೋಡಿ ಹುಯ್ಯತ್ತ ಜಗಳ ತೆಗೆದು ಬಿಟ್ಟು ಮಗ ಇರ್ಲಿ ನಮ್ಮ ಮಗ ನಮಗ ಅನ್ಲಾರ್ದೆ ಯಾರಿಗೆ ತಾನು ತಿಳ್ಕೊಂಡು ಸುಮ್ಮಾದ್ರು ಹೈಸ್ಕೂಲ್ ಪಾಸ್ ಆದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ BA ಎಲ್ಲ ಫೈನಲ್ ಮಾಡಿದ ಏನೋ ಭಗವಂತ ಹಿರೋಡೇಶ್ವರ ಬಬಲಾದಿ ಮುತ್ಯಾನ ಆಶೀರ್ವಾದದಿಂದ ಅವನಿಗೆ ಗೋರ್ಮೆಂಟ್ ನೌಕರಿ ಆಯ್ತು ಆರ್ಡರ್ ಕಾಪಿ ಮನೆಗೆ ಬತ್ತು ಆರ್ಡರ್ ಕಾಪಿ ಮನೆಗೆ ಬತ್ತು ಬಂದ ತಕ್ಷಣ ಹೊತ್ತು ಮನೆಗೆ ತಾಯಿ ಮುಂದೆ ಹೇಳ್ತಾನೆ ಯವ್ವ ನನಗ ನೌಕರಿ ಸಿಕ್ಕದ ಬೆಂಗಳೂರಿಗೆ ಹೋಗ್ಬೇಕಾಗ್ಯದ ನಾಳೆ ಮುಂಜಾನೆ ನಾಡ್ದು ಎಟ್ಟೊತ್ತಿದ್ರು ನಾ ಹಾಜರಾಗಬೇಕಾಗ್ಯದ ಹೌದಲ್ರಿಪ್ಪ ಹೌದು ಹಡದ ತಾಯಿ ಹೇಳ್ತಾಳೆಪ್ಪ ನಾಳೆ ಮುಂಜಾನೆ ನೀವು ಹೋಗಾಮಾದ್ರೆ ನಿಮ್ಮ ಅಪ್ಪನ ಪಾದಿಗೆ ನಮಸ್ಕಾರ ಮಾಡಿ ಹೋಗು ಹೌದು ನಿನಗೆ ಒಳ್ಳೇದಾಗ್ಲಿ ಮಗನ ಎಷ್ಟು ದಿವಸ ನಾವು ಗೊತ್ತೆ ಕೊಡಿಸಿ ಕಲಿಸಿದಕ್ಕೂ ಸ್ವಾರ್ಥ ಆಯ್ತು ಅಂತ ತಾಯಿ ಕಣ್ಣಾಗ ನೀರ್ ತಂದಳಾಕತ್ತಿದ್ಲು ಅವಾಗ ಮಗ ಒಂದು ಮಾತು ಹೇಳ್ತಾನೆ ಯವ್ವ ನನ್ನ ಮಗ ಬೆಂಗಳೂರಿಗೆ ನೌಕರಿ ಹೋಗ್ಯಾನತ್ತ ನೀನು ಬರಂಗಿಲ್ಲ ಅವನು ಕಲ್ಸಂಗಿಲ್ಲ ಒಟ್ಟ ಯಾರು ಬರಂಗಿಲ್ಲ ಒಂದು ತಿಂಗಳಿಗೆ 5,000 ಬಿಟ್ಟು 10,000 ಬೇಕಾದ್ರೆ ಹೇಳ್ರಿ ನಿಮ್ಗೆ ನಾನು ಮಾಡಿ ರೊಕ್ಕ ಕಳಿಸ್ತಾನ ಹೌದು ಖರೆ ಮಗ ಅದಾನತ್ ಬೆಂಗಳೂರಿಗೆ ಬಂದ್ರಿ ಅಂದ್ರೆ ನನ್ನಿಂದ ಬತ್ತಂದಿರಿ ಹಿಂದಿಂದ ನನ್ನ ಕೈಯಾಗ ಸಿಕ್ಕ ನೀವು ಗೋಲ್ ಆಗ್ಬೇಡ್ರಿ ನೋಡಪ್ಪ ಹಡದ ತಪ್ಪಿಗಿದ ವರ್ಷ ಆಗ್ಬೋದು 5 ವರ್ಷ ಆಗ್ಬೋದು 10 ವರ್ಷ ಆದ್ರೂ ನಾವು ಹೊಳ್ಳಿ ಬರ್ಲಿಲ್ಲ ಅಂದ್ರು ಮಗ ಅಂತೇಳಿ ನೀವು ಬರುವಂಗಿಲ್ಲ ನಿಮ್ಗೆ ಬೇಕಾದಷ್ಟು ರೊಕ್ಕ ನಾ ಕಳಿಸ್ತೀನಂದ ಅವಾಗ ಮಗ ಇಟ್ಟು ಹೇಳಿ ಮುಂಜಾನೆ ಎದ್ದು ಹೋಗುವಾಗ ತಾಯಿ ಪಾದಿಗೆ ನಮಸ್ಕಾರ ಮಾಡಿದ ನಿಮ್ಮ ಅಪ್ಪಾಗ ನಮಸ್ಕಾರ ಮಾಡಿಯಪ್ಪ ನನ್ನ ಸುಮ್ಮತ್ತಿರಿ ಗಪ್ ಹೋಗಿಬಿಟ್ಟ ಹೌದು ತಾಯಿಗೆ ಹೆಂಗ ಅನಿಸಿರ್ಬೇಕ್ರಿ ಅಪ್ಪನ ಪಾದಿಗೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರ ಹೌದು ಇರ್ಲಿ ತಿಳ್ಕೊಂಡು ಮನಸ್ಸು ಕಲ್ಲು ಮಾಡ್ಕೊಂಡ್ರು ಮಗ ಬೆಂಗಳೂರಿಗೆ ಹೋದ 1 ವರ್ಷ ಹೋಯ್ತು 2 ವರ್ಷ ಹೋಯ್ತು 3 ವರ್ಷ ಮುಗದ ಒಂದು ಮ್ಯಾಗ 1 ತಿಂಗಳಾಗಿತ್ತು ಹಡದ ಕಲ್ಲ ಕೇಳಿಲ್ಲ ಹೆಂಡ್ತೆತ್ತಾಳ ಗಂಡಗ ಏನ್ರಿ 3 ತಿಂಗಳಾಗಿ 1 ತಿಂಗಳಾಯ್ತು 3 ವರ್ಷ ಆಗಿನ 1 ತಿಂಗಳಾಯ್ತು ನನ್ನ ಮಗ ಹೋಗಿ ಹೌದು ಆ ಒಂದು ತಿಂಗಳ 5,000 ರೂಪಾಯಿ ರೊಕ್ಕ ತಿನ್ನಾಕತ್ತೀವಿ ನಿನ್ನ ಕಳಿಗೆ ಮುಲ್ಲಾರಿ ಚುಚ್ಚಬಾರ್ದೇನು ನಮ್ಮ ಮಗ ಮದುವೆ ವಯಸ್ಸಿಗೆ ಬಂದಾಗ ನಾವು ಆರಾಮಿದಾನಿಲ್ಲ ಹೋಗಿ ನೋಡಿ ಬರ್ರಿ ಹೌದು ಮತ್ತೆ ಒಂದು ಕನ್ಯಾ ತೆಗೆದ ಲಗ್ನ ಮಾಡೋಣಪ್ಪ ಮತ್ತೆ ಈ ವರ್ಷ ಲಗ್ನ ಇಡು ನಾನು ಕೇಳ್ಕೊಂಡ್ ಬರೋಗ್ರಿ ಹೌದು ಹೆಂಡ್ತೆತ್ತಾಳ ಅವಾಗ ಗಂಡ ಹೇಳ್ತಾನ ನನ್ನ ಕಂಡ್ರ ಮೊದಲ ಸೇರಂಗಿಲ್ಲ ಅವ ಬೆಂಕಿ ಕಾರ್ಯದಂಗ ಮಾಡ್ತಾನ ನೀನ ಹೋಗು ಒತ್ತ ಹೆಂಡ್ತಿಗೆ ಅಂದ ಗಂಡ ಹೌದಲ್ರಿಪ್ಪ ಹೌದು ದೇಶ ಎತ್ತೋ ದಿಕ್ಕೆತ್ತೋ ಊರೆತ್ತೋ ಕೇರೆತ್ತೋ ದೂರ ಬರ ಹಾದಿ ನನಗೇನು ಸಮಸ್ತೈತಿ 10 ನೋಟ್ 10-15 ಕೊಟ್ರ ಲೆಕ್ಕ ನನಗೆ ಸಿಗಂಗಿಲ್ಲ ಬೆಂಗಳೂರು ನಾ ಹೆಂಗ್ ಹೋಗ್ಲಿ ದವಲವನ ಅಂದ್ಲಕ್ ಹ್ಯಾಂಟ್ ಹೌದಲ್ರಿಪ್ಪ ಹೌದು ಬರಬರ ಐತಕ್ಕಿದ ಯಾಕಂದ್ರೆ ಗಂಡನ ಕಳಿಸ್ಬೇಕಾಗಿತ್ತು ಇಟ್ಟಂದ್ಲು ಇರ್ಲಿ ನಮ್ಮ ಮಗ ನಾವು ಹೋಗಿ ಬರೋಗ್ರಿ ನಾನು ಮುಂಜಾನೆ ಎದ್ದಿಟ್ಟು ಮಾತಾಗಿತ್ತು ಆಯ್ತ ಸಂಜೆ ಬಸ್ ಹೋಗ್ತೀನಿ ಅಂದ ಮಗನ ಕಡೆ ಗಂಡ ಹೋಗ್ಕಾನ ಅನ್ನೋದು ಅಟ್ಟತ್ತಡ ಹಡದ ಕಳ್ಳಿಗೆ ಹಿಂಗಾತು ಸಂತೋಷ ಆತ್ರಿಪ್ಪ ಹರಿತಾರ ಅಡಿಗೆ ಮಾಡಿ ಉಂಡಿ ಕರ್ಜಿಕಾಯಿ ಇಂತಾದೆಲ್ಲ ಕಟ್ಟಿ ಇಂತಾದೊಂದು ದೊಡ್ಡ ಗಂಟು ಮಾಡಿತು ಮುದುಕಿ ಇಂತ ದೊಡ್ಡ ಗಂಟು ಮಾಡಿತು ಆ ಗಂಟು ಇವ್ ತಲೆ ಮ್ಯಾಗ ಇಟ್ಟುಕೊಂಡ ಬಿಜಾಪುರಕ್ಕೆ ಹೋದ ಬಿಜಾಪುರಕ್ಕೆ ಹೋದ ಬೆಂಗಳೂರು ಬಸ್ ಹತ್ತಿ ಕೂತ ಹೊತ್ತಿರುತಕ ಹೊತ್ತು ಬೆಳಗ ಬೆಂಗಳೂರಿಗೆ ಬಸ್ ಹೌದಲ್ರಿಪ್ಪ ಮುಂಜಾನೆ ಹೋಗಿ ಬೆಂಗಳೂರು ಬಸ್ ಸ್ಟ್ಯಾಂಡ್ ನಾಗ ಮೆಜೆಸ್ಟಿಕ್ ದಾಗ ಇಳದ ತಿಂಗಳ ಮನ್ಯಾಳ ರೊಕ್ಕ ಬರ್ತಿದ್ದಿಲ್ಲ ಆ ಅಡ್ರೆಸ್ ನೋಡಿದ ನನ್ನ ಮಗ ಹೇಳಿದಾನತ್ತ ರಿಕ್ಷಾದವನ ಕೈಯಾಗ ಕೊಟ್ಟಿಯಪ್ಪ ಈ ಅಡ್ರೆಸ್ ನನ್ನ ಮಗದ ಒಟ್ಟು ಓದ್ ಬಿಡು ಅಂದ
ರಿಕ್ಷಾದ ಇವನು ಕುಣಿಸ್ಕೊಂಡು ಸರಳ ಅವನ ಮನೆ ಮುಂದೆ ಓದ್ಬಿಟ್ಟ. ಹೌದು, ಅವನ ಮನೆ ಮುಂದೆ ಓದ್ಬಿಟ್ಟ. ಮತ್ತ ಸಿಟಿ ಊರಾಗ ಯಾರು ಬಾಗ್ಲ ತೆಗಿಯಂಗಿಲ್ರಿ, ಬಾಗ್ಲನ ಹಾಕೊಂಡಿರ್ತಾರ ಅವ್ರು. ಹೌದು, ಅಲ್ಲಿ ಹೋಗಿ ಬೆಲ್ಲ ಬಟನ್ ಒತ್ತಬೇಕತ್ತದನ್ನ. ಹಾ ಬಟನ್ ಹತ್ರಿಪ್ಪ ಒಂದು. ಹಳ್ಳಿ ಮಂದಿಗೆ ನಮಗೇನು ಗೊತ್ತು, ನಾವು ಹೆಬ್ಬಟ್ಟಿನ ಮಂದಿ ರೈತನ ಮಕ್ಕಳು. ಇವ್ ಹೋಗಿ ಬಾಗ್ಲ ಹಿಂಗ ದಡ್ಡ ಬಡದ. ಹೌದು, ಒಳಗ ಒಬ್ಬಕ್ಕೆ ಹೆಣ್ಮಗಳಿದ್ದಂದ್ಲು. ಇದು ಬೆಲ್ಲ ಬೆಟ್ಟನ ಬಂದಿತ್ತಂದ್ರೆ ಸಿಟಿಯಾಗಿನ ಮನುಷ್ಯ ಬಾಗಲ ಬಡಿ ಆಯ್ತೈತಿ ಅಂದ್ರೆ ಇದು ಅಡವಿ ಮುಖ ತಿಳ್ಕೊಂಡ್ಲು ಹೆಣ್ಮಗಳಾಕಿ. ಹೌದು, ಇದು ಬಾಗಲ ಬಡಿ ಆಯ್ತೈತಿ ಅಂದ್ರೆ ಇದು ಅಡವಿ ಮುಖಾನ ಬಂದೈತಿ ಹಳ್ಳಿಯಾಗಿನ ಮನುಷ್ಯ ಅದಾನ ತಿಳ್ಕೊಂಡ್ಲು. ಬಗಲಾಗ ಒಂದು ಗಂಡು ಕೂಸಿನ ಹಿಡ್ಕೊಂಡ್ಲು. ತೆಳಗೆ ಒಂದು ಹೆಣ್ಣು ಕೂಸಿತ್ತು. ಹೌದು, ಅದನ್ನ ಎಳ್ಕೋತ ಬಂದ್ ಬಾಗಲ ತೆಗದ್ಲು ಚಿಲ್ಕ. ಇವ್ ನಿತ್ತು ನೋಡಿದ ಹೆಣ್ಮಗಳ, ಯಪ್ಪ ನಾ ತಪ್ಪಿ ಯಾರ ಮನೆಗೋ ಬಂದಿನೋ. ಹೌದು ಯವ್ವ, ನನ್ನ ಮಗ ಗೋಪಾಲನ ಮನೆ ಅಲ್ಲ ಯವ್ವ, ನಾ ಹಲ್ಲೂರವ. ಹೌದು, ಇದು ನನ್ನ ಮಗನ ಮನೆ ಹೌದಲ್ಲ ಅಂದಾಗ, ನೀವ್ ಯಾರು ಮುತ್ಯ ಅತ್ ಕೇಳಿಲ್ಲ. ಮುತ್ಯಾನಿ ಯಾರು? ಯವ್ವ, ನಾ ಗೋಪಾಲನ ಅಪ್ಪವ, ಹಲ್ಲೂರಿಂದ ಬಂದೀನಿ. ಮತ್ತ ನಾ ಇದು ತಪ್ಪಿ ಬಂದಿರ್ಬೇಕು ತಾಯಿ, ನಾ ಸುಳ್ಳ ಬಾಗಲ ಬಡದ್ನಿ ಅಂದ್ ಹೊಳೆ ಹೊಂಟ. ಅಯ್ಯ ಬರ್ರಿ ಮಾಮಾರ ಅಂದ್ಲಕ್ಕಿ. ಹೌದರ ಗಬ್ರುತಿ. ಅವಾಗ ಇವಂದ, ಯವ್ವ ನೀ ಯಾರ ನಾವು? ಹೌದು, ನೀ ಯಾರನ್ನ ಹುಡುಕ್ಯಾಡ್ಕೊತ ಬಂದಿದ್ದಿಲ್ಲ, ಅವನ್ ಹೆಣ್ತಿ ನಾ ನಿನಗ ಸಸಿ ಇವ್ ಎರಡು ಏನು ಚೌಡಿಕೆದಾವಲ್ಲ, ಇವ್ ನಿನ್ನ ಮೊಮ್ಮಕ್ಕಳಂದಳಕಿ. ಶಬಾಷ್, ಎಲ್ಲ ಮುಗಿಸ ಬಿಟ್ಟ ನಾವಲ್ಲಿ. ಎಂತ ಉಪಕಾರ ಮಾಡ್ಯಾನ್ರಿ ಕಲ್ತ ಮಗ. ಕಲ್ತ ಮಗ ಎಂತ ಉಪಕಾರ ಮಾಡ್ಯಾನ ಹೆಬ್ಬಟ್ಟಿನವ್ರಿಗೆ, ತಾಯಿ ತಂದೆಗೆ. ಅವಾಗ ಬರ್ರಿ ಮಾವ ಕಲ್ಲ ಕಕ್ಕಲಾತಿಯಿಂದ ಸಸಿ ಕರೆದಾಗ ಮಗ ಬಿಟ್ಟು ಮದುವೆ ಮಾಡ್ಕೊಂಡ ಸಿಟ್ಟು ಮಾಡ್ಲಿಲ್ಲ. ಮೊಮ್ಮಕ್ಕಳನ್ನು ನೋಡಿ ಆನಂದ ಉಕ್ಕೇರಿ ಬತ್ತು ಎರಡೂ ಕೂಸನ ಹಿಂಗ ಅಪ್ಕೊಂಡ ಒಳಗ್ ಹೋದ. ಹೌದಲ್ರಿಪ್ಪ, ಕೈಕಾಲು ಮುಖ ತಕ್ಕೊಂಡು ಊಟ ಮಾಡಿದ. ಮೊಮ್ಮಕ್ಕಳ ಜೋಡಿ ಆಟ ಮಾಡ್ಕೊತ ಚಂಚಾನ ಕೂತ. ಸಂಜೆ 5:15 ಮಗ ನೌಕರಿ ಮುಗಿಸಿ ಬಂದ. ಮತ್ತ ಬಾಗಿಲು ಹಾಕಿತ್ತು. ಬಾಗಿಲು ಹೊರಗೆ ತಂದಿ ಕಾಲಾನಿದ್ದು ಹಿಂಗ ಕಾಲಾನ್ ನೋಡಿದ. ಕುಡ್ಡು ಸುಳಿ ಮಗ ಬಂದಲ್ಲ ಅನ್ನೋ. ನಾವು ನೀವ್ ಯಾಕೆ ಬಂದಪ್ಪ ಇಲ್ಲಿ ಅಂದ. ಬಾಗಲ್ದ ಬೆಲ್ಲ ಬಟನ್ ಒತ್ತದ. ಹ್ಯಾಂಟಿ ಬಾಗಲ ತೆಗದ್ಲು. ಎಲ್ಲಿದ ನಾವು ಅನ್ನೋ. ಎಲ್ಲಿದ ನಾವು ಅಂದ. ಸುತ್ತ ಯಾಕಾಯ್ತು ಮತ್ತೇನ ನೀನ ಅಂದವ. ಅವಾಗ ಹ್ಯಾಂಟಿ ಅಂದ್ಲು, ಮಾಮಾರ್ ಬಂದಾರ್ರಿ ಮುಂಜಾನೆ, ನಿಮ್ಮ ಮೊಮ್ಮಕ್ಕಳ ಜೋಡಿ ಆಡ್ಕೊತ ಕೂತಾನ ತಂದಾಗ ಒಳಗೆ ಏನ್ ನಡುಮನ್ಯಾಗ ಮುದುಕ್ ಕೂತಿತ್ತು. ಎದಿ ಮ್ಯಾಗಿನ ಅಂಗಿ ಹಿಡ್ಕೊಂಡು ದರರ ಎಳ್ಕೊಂಡು ಅಂಗಳಕ್ಕೆ ಬಂದ. ಎದಿ ಮ್ಯಾಗಿನ ಅಂಗಿ ಹಿಡ್ಕೊಂಡು ಅಂಗಳಾಗ ಎಳ್ಕೊಂಡು ಬಂದ. ನೀಚ ಸುಳಿ ಮಗನ, ನನ್ನ ಮನೆ ಕಟ್ಟಿಕಲ್ ಹತ್ತಾಕ ನಾಚಿಕೆ ಬರುದಿಲ್ಲ ನಿನಗ? ಬರ್ಬ್ಯಾಡ, ತಿಂಗಳ 5,000 ರೂಪಾಯಿ ನಿಮ್ ಹೆಣಕ ಬಡಿತೀನಿ, ಮತ್ತ್ಯಾಕ ನನ್ನ ಮನೆ ಕಟ್ಟಿಕಲ್ ಹತ್ತಿರೋ ಅಂದ. ಖರೆ ಸಸಿ ಮುಂದೆ ಮಗ ಎಂತಾದ್ ಮಾಡ್ತಾನಂದ್ರ ಅಪ್ಪಗೆ ಎಂತ ನೋವಾಗಿರ್ಬೇಕ್ರಿ. ಹೌದಾಗುದಲ್ರಿಪ್ಪ. ಅವಾಗ ಹೇಳಯಪ್ಪ, ನಿಮ್ಮ ಅವು ಕಲ್ಸ್ಯಾಳು, ನಾ ಬಂದಿನಿ, ಇರಂಗಿಲ್ಲ ಮಗನ. ನಾ ನಾಳೆ ಮುಂಜಾನೆ, ನಾಳೆ ಅಲ್ಲ ಈಗ ಸದ್ಯ 1 ನಿಮಿಷ ನನ್ನ ಮನ್ಯಾಗ ಜಾಗ ಇಲ್ಲ, ಈಗ ಸದ್ಯ ಕಟ್ಟು ಗಂಟ ನಾವು ಹೊತ್ತ ಮುನಿಗೈತಿ. ಅವಾಗ ಅಪ್ಪ ಹೇಳ್ತಾನೆ, ಯಪ್ಪ ನನಗ ಯಾರು ಒಟ್ಟು ಲೋಕಲ್ ಇಲ್ಲ, ಬಲ್ಲಿಲ್ಲ, ನನಗೆ ಯಾರು ಬಂದು ಬಳಗಿಲ್ಲ, ಇಲ್ಲಿ ಯಾರು ಇಲ್ಲ, ನನಗೆ ಇವತ್ತು ಕೂಲ್ ಹಾಕ್ಬೇಡ. ಇನ್ನೊಂದ್ ದಿನ ಮೂಲ್ಯಾಗ ಜಾಗ ಕೊಡು, ಎಲ್ಲಾರ ಕೂತ್ ಮೊಮ್ಮಕ್ಕಳನ್ನ ಕರ್ಕೊಂಡು ಹೊತ್ತಾಕಿ ನೆಸಿಗಿನಾಗ ನಾನು ಊರಿಗೆ ಹೊಕ್ಕನು ಅಂದ. ಕೇಳವಾಲ ತಂದಿ ಕೇಳವಾಲ. ಅವಾಗ ಹೆಂತೇಳು, ಏನ್ರಿ ನಿಮ್ಗ ಕಲ್ಲ ಕಕ್ಕಲಾಯ್ತಿಲ್ಲೋ? ಆಯ್ತಿಲ್ಲೋ. ಒಂದಿಟ್ಟು ಸುಮ್ಮಿರ್ರಿ, ಮುಂಜಾನೆ ಹೊಕ್ಕಾರ ತಂದಾಗ ಹೆಂಡತಿ ಮಾತಿಗೆ ಗಪ್ಪ ಅದ. ಮುದುಕ್ ಉಣ್ಲಿಲ್ಲ, ತಿನ್ಲಿಲ್ಲ, ಮೊಮ್ಮಕ್ಕಳನ್ನ ಕರ್ಕೊಂಡು ಹಂಗೆ ಮಕ್ಕೊತ್ತು. ಬೆಳಗಿನ 5 ಗಂಟೆ ಕೆದ್ದ, ಕಾಲೇ ಪಿಸ್ವೆ ತಗೊಂಡ ಊರ್ ಹಾದಿ ಹಿಡ್ದ. ಹೌದಲ್ರಿಪ್ಪ. ಅವ್ರೇನ್ ಹೇಳ್ರಿ ಕೇಳ್ತಿಲ್ಲ? ಹೆಸರು ಹೇಳ್ರಿ. ಇಸ್ಲಾಮ ಧರ್ಮದಲ್ಲಿ ಜನ್ಮವೆತ್ತಿ ಬಂದಿರತಕ್ಕಂತ ಸಲೀಮನ್ನ ಅಡ್ಡಾಸರು ಹೇಳ್ರಿ. ಸಲೀಮನ್ನ ಕುಂಡಗೋಳಿ ಇವರಾದ್ರೂ ಕೂಡ 501 ರೂಪಾಯಿ ಕೊಟ್ಟಿದ್ದಾರೆ. ಪರಮಾತ್ಮ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕಿರೋದು. ಅಣ್ಣ ಮಾತಾಡಬೇಡ ಅಂದ್ರೆ ನಂದೇನು ತಕರಾರಿಲ್ಲ ದಯವಿಟ್ಟು. ಯಾಕಂದ್ರೆ ಇಲ್ಲಿ ರೈತನ ಮಕ್ಕಳು ಮತ್ತು ನೌಕರಿ ಮಕ್ಕಳ ಬದಲು ಮಾತಾಡ್ಬೇಕಾಗಿತ್ತು. ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ತೀನಿ. ನಿಮ್ದು ಯಾರ್ದು ಅಪೇಕ್ಷೆ ಇರಲಿಲ್ಲ ಅಂದ್ರೆ ಬ್ಯಾಡ ತಿಳಿಬಿಡ್ರಿ, ನಾ ಬಿಟ್ಟು ಬಿಡ್ತೀನಿ. ಇಲ್ಲ, ಯಾಕಂತಂದ್ರ ನಿಮ್ಮ ಊರಿಗೆ ನಮ್ಮನ್ನ ಕರೆಸಿರಪ್ಪ ಅಂತಂದ್ರೆ ನೀವೇನು ಹೇಳ್ತೀರಿ ಅದನ್ನ ಕೇಳೋದು ನಮ್ಮ ಕರ್ತವ್ಯ ಐತಿ. ನಮ್ಮ ಕರ್ತವ್ಯ ಅದ. ಇಜು ಕುಮಾರಣ್ಣ ಹುಕ್ಕೇರಿ ಇವರು ಕೂಡ ಮಕ್ಕಳ ಸಂಘಕ್ಕ 101 ರೂಪಾಯಿನ ಕೊಡ್ತಾರ. ಅಂತ ಹಿರಿಯರ ಆಶೀರ್ವಾದ. ಹಲೋ, ಈಗ ಒಟ್ಟ ಹೇಳ್ತಾನು ವಿಜಯ್ ಕುಮಾರಣ್ಣ ಹುಕ್ಕೇರಿ ಇವರಾದ್ರೂ ಕೂಡ
ನಮ್ಮ ಅಣ್ಣನ ಸ್ವರೂಪಿಗಳು 501 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹಲ್ಲೂರು ನಮ್ಮ ತಮ್ಮಗಳು ಹಿಂಗೆ ಬಾಳಿ ಬೆಳಗಲಿ ತಿಳ್ಕೊಂಡು ಅಂತ ನಮ್ಮ ಅಣ್ಣಂದಿರ ಆಶೀರ್ವಾದ ಯಾವತ್ತು ನಮ್ಮ ಸಂಘದ ಮೇಲೆ ಇರಲಿ ತಿಳ್ಕೊಂಡು 501 ರೂಪಾಯಿ ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಹಲೋ, ಈಗ ನೀನು ಹೇಳ್ತಾನು ಎಲ್ಲರೂ ನಾವು ಕೇಳಕ್ಕೆ ಬಂದು ಕೂತೀವ. ನಿನಗೆ ಒಬ್ಬಗ ಅಟಿಸಲಿಲ್ಲ ಅಂದ್ರೆ ನೀ ಬಿಟ್ಟು ಹೋಗ್ಬೋದು. ಇಲ್ಲಿದ ನಾವು ಈ 1000 ಮಂದಿ ಕೂತೈತಿ, ಈಗ 100 ಮಂದಿ ಕೂತೈತಿ. ಕೇಳ್ಬೇಕ, ಇವೊಂದು ಮಾತು ಕೇಳ್ಬೇಕಂತ ಹೇಳ್ಕರಿ ನಮ್ಗೆ ಎಷ್ಟು ಹಂಬಲಲ್ಲ ಐತೆ. ಮತ್ತೆ ಯಾಕೆ ನೀವು ಬ್ಯಾಡತ್ತೀರಿ? ಎದಕ್ಕೆ ಕುಡ್ಸಿರಿ ಇವ್ರನ್ನ? ಎದಕ್ಕೆ ನೀವು ಕುಡ್ಸಿರಿ? ನೀಲ್ಕಂದ್ರೆ ನೀನು ಹೇಳ್ತಾನು ಇಲ್ಕ ಇವ್ರನ್ನ ಕಳ್ಸಿರು ಮಾರೇ. ನಮಗ ನಿನಗೆ ಹೇಳ್ತಾನು ನನಗೆ ರುಚಿ ಐತೈತೆ, ನನಗೆ ಅಟ್ಟ ಅಲ್ಲ 100 ಮಂದಿಗೆ ರುಚಿ ಐತೆ. ನಿನಗೆ ಒಬ್ಬ ರುಚಿ ಇದ್ರೆ ಎದ್ದು ಹೋಗ್ಬೋದು, ಇಲ್ಲಿದ ಹೋಗ್ಬೋದು. ದಯವಿಟ್ಟು ನನ್ನ ಅಣ್ಣ ತಮ್ಮಂದಿರೇ ತಾಯಂದಿರೇ, ಹೌದು, ನಾವು ಒಂದು ತಾಸು ಮಾತಾಡೋದ್ರಿಂದ ನನಗೇನು ಲಾಭ ಇಲ್ಲಿದು. ಜೀವನದೊಳಗೆ ನಾವು ಸಂಸಾರದೊಳಗೆ ಹೊಂದ್ಕೊಂಡಿರ್ಬೇಕು. ಹೊಂದ್ಕೊಂಡಿರ್ಬೇಕಲ್ರಿಪ್ಪ. ಮಕ್ಕಳಂದ್ರೆ ಹೆಂಗ, ತಾಯಿ ಅಂದ್ರೆ ಹೆಂಗ, ತಂದೆ ಅಂದ್ರೆ ಹೆಂಗ, ಅಣ್ಣ ಅಂದ್ರೆ ಹೆಂಗ, ತಮ್ಮ ಅಂದ್ರೆ ಹೆಂಗ. ಹೌದು, ಗಳಿಸೋದು ಇದು ಕಳೆಯೋದು ಜೀವನದಾಗ ಬಿಟ್ಟಿದ್ದಿಲ್ಲ. ಒಮ್ಮೆ ಬಂದದಿ ಒಂದ್ ಮೇಲೆ ಸಾಯುದೈತಿ, ಸತ್ತದಿ ಒಂದ್ ಮೇಲೆ ಒಮ್ಮೆ ಹುಟ್ಟುದೈತಿ. ಹುಟ್ಟುದೈತಲ್ರಿಪ್ಪ. ಜೀವನದೊಳಗೆ ಹೊಂದಾಣಿಕೆಯಾಗಿ ಹೋಗೋದು ಬಹಳ ಮಹತ್ವದ. ಅವಾಗ ಮುಂಜಾನೆ ಬೆಳಗಿನ 5 ಗಂಟೆಗೆ ಕಾಲೇ ಪಿಸ್ವೆ ತಗೊಂಡು ತಂದಿ ಊರಿಗೆ ಹಾದಿ ಹಿಡ್ದ. ನನ್ನ ಗಂಡ ಯಾವಾಗ ಬರ್ತಾನ, ನನ್ನ ಮಗನ ಸುದ್ದಿ ಏನು ತರ್ತಾನ ಅಂತೇಳಿ ಮುದುಕಿ ಓನ್ಯಾಗ ಹುಬ್ಬುಗೈ ಹಚ್ಚಿ ನೋಡ್ತಿತ್ತು. ಅಗಶ್ಯಾಗಿಂದ ಗಂಡ ಬರ್ತಿದ್ದ. ಓಡೋಡಿ ಹಂತ ಬಂದ್ಲು. ಹೌದಲ್ರಿಪ್ಪ, ಹೌದು. ಓಡೋಡಿ ಹಂತ ಬಂದ ಗಂಡಗೆ ಕೇಳ್ತಾಳ, ಮಗ ಆರಾಮದಾನನ್ರಿ? ಮದ್ವೆ ಮಾಡ್ಕೋತೀನಂದನ. ಕಳಬಳ್ಯಾಗ ನಮಗ ಹೆಣ್ಣು ತೆಗಿ ಅಂದಾನೋ, ಏನ್ ಅವ ತೆಗೆದು ಮಾಡ್ಕೋನು ಅಂದಾನೋ. ಹೌದು, ಏನ್ ಅಂದಾನ ನಮ್ಮ ಮಗ, ಇದ್ರ ಸುದ್ದಿ ಹೇಳ್ರಿ ಅಂತಂದಾಗ ಅಪ್ಪಗ ಇಲ್ಲಿ ಬಂದು ಕೂತೈತಿ ದುಃಖ, ಅಪ್ಪಗ ಇಲ್ಲಿಗೆ ಬಂದು ಕೂತೈತಿ ದುಃಖ. ದುಃಖ ಡ್ರಾಸಕದೈತಲ್ರಿಪ್ಪ. ಅಲ್ಲಿ ಅದದು ಸುದ್ದಿ ಇಲ್ಲಿ ಹೆಂಗ್ ಹೇಳೋದು ಹೆಂಡತಿ ಮುಂದ? ಏನು ಹೇಳಿಲ್ಲ. ಗಂಟ್ಲು ಒಣಗ್ಯದ, ನೀರು ಕುಡಿತೇನೆ, ಮೊದಲು ಮನೆಗೆ ನಡಿ ಅಂದ. ಹೌದಲ್ರಿಪ್ಪ. ಮನೆಗೆ ಬಂದ್ರು, ಹೆಂಡತಿ ನೀರು ಕೊಟ್ಟಲು, ಗಂಡ ಕುಡ್ದ, ಉಸಿರು ಹಾಕಿ ಕೂತ. ಮಗ ಆರಾಮದಾನಿಲ್ರಿ? ಆರಾಮದಾನ. ಲಗ್ನ ಮಾಡ್ಕೋತಾನಂದಾನೇನ್ರಿ? ಕಲಬಳ್ಯಾಗ ನಮಗ ತೆಗಿ ಅಂದಾನೋ ಅಥವಾ ಏರಿ ಸಿಟಿ ಊರಾಗ ಅವ ತೆಗಿತಾನತ್ತೋ? ಎಂದ್ ಮದ್ವಿ ಮಾಡ್ಕೋತಾನಂದಾನ ಹೇಳ್ರಿ ಅಂದ್ಲು. ಹೌದು, ನನಗ ನಿನಗ ಅದ್ರ ಚಿಂತಿಲ್ಲ, ನಾವು ದೇನೆ ತೆಗಿಯೋ ಅವಶ್ಯಕತೆ ಇಲ್ಲ. ಎಲ್ಲಾ ಕೆಲಸ ಮಗ ಮುಗಿಸ್ಯಾನ, ಸಸಿನ ತರುದ ಅಟ್ಟ ಅಲ್ಲ, 2 ಮೊಮ್ಮಕ್ಕಳು ಹುಟ್ಟ್ಯಾವ ತಂದ. ಹೌದ್ರಿಪ್ಪ, ಹೌದು. ಕಲ್ಲ ಕೇಳಲಿಲ್ಲ, ಕುತ್ಕೊಂಡ್ ಅಳಾಕತ್ಲು. ಹೌದಲ್ರಿಪ್ಪ. ಅವಾಗ ಗಂಡ ಹೇಳ್ತಾನೆ, ಹುಚ್ಚಿ ನಮ್ಮ ಮಗ ಸಸಿನ ತಗೊಂಡು ಬಂದ್ 2 ಮಕ್ಕಳ ಹಡ್ದಾನ, ಆನಂದ ಪಡೆದು ಬಿಟ್ಟು ನಾವು ಮಾಡೋ ಕೆಲಸ ಅವ ಮಾಡ್ಕೊಂಡಾನ. ಅಳಬೇಡತ್ತೆ ಹ್ಯಾಂತಿಗೆ ಸಮಾಧಾನ ಹೇಳಿದ. ಹೌದು, ಖರೆ ಅಲ್ಲಿ ಆದದ್ದು ನೋವ ಅವ ಮರ್ಲಿಲ್ಲಲ್ರಿಪ್ಪ. ಆರಾಮಿಲ್ಲತ್ತ ಹಾಸಿಗೆ ಹಿಡ್ದ. 21 ದಿನ ಒಂದು ಹನಿ ನೀರು ಕುಡ್ಲಿಲ್ಲ, ಒಂದು ತುತ್ತು ಕುಲ್ ತಿನ್ಲಿಲ್ಲ. 21 ದಿನದಾಗ ತಂದೆ ಪ್ರಾಣ ಹೋಯ್ತು. ಪುಣ್ಯಾತ್ಮರೇ, 21 ದಿನದಾಗ ತಂದೆ ಪ್ರಾಣ ಹೋಯ್ತು. ಹೌದಲ್ರಿಪ್ಪ, ಹೌದು. ಆಗಿನ ಕಾಲದಾಗ ಫೋನ್ ಇಲ್ಲ, ಏನಿಲ್ಲ. ಟಪಾಲ್ ಹಾಕಿದ್ರ 3 ದಿನಕ್ಕೆ ಹೋಗಿದ್ದು. ಇನ್ನೊಂದು ತರಲ್ಲ, ಅದಕ್ಕೆ ಟೆಲಿಗ್ರಾಮ್ ಕಳಿಸ್ಬಿಟ್ರು. ಹೋಗಿ ಮುಟ್ತು. ಅಪ್ಪ ಸತ್ತಾನನ್ನು ಸುದ್ದಿ ಕೇಳಿ ಮಗ ಊರಿಗೆ ಬಂದ. ಊರಿಗೆ ಬಂದ, ಅಪ್ಪನ ದೂಸ್ಕಾರ್ಯ ಎಲ್ಲ ಮುಗಿದಿತ್ತು. ಅವಾಗ ಕೇಳ್ತಾನೆ, ಯವ್ವ ಏನಾಗಿತ್ತು ಅಪ್ಪಗ? ನಾಚಿಕ್ ಬರಬಾರ್ದು ಈ ಮಗನ ಜನ್ಮಕ್ಕ. ಏನಾಗಿತ್ತವ ಅಪ್ಪಕಂದ? ಏನಾಗಿತ್ತು ಯಪ್ಪ? ಏನು ಬೆಂಗಳೂರಿಗೆ ಹೋಗಿ ನಿಮ್ಮನ್ನ ನೋಡಿ ಬಂದು ಒಂದು ತುತ್ತು ಕುಲ್ ತಿನ್ಲಿಲ್ಲ, ಹನಿ ನೀರು ಕುಡ್ಲಿಲ್ಲ, ಹಾಸಿಗೆ ಹಿಡ್ದ ಎಲ್ಲಿಲ್ಲ. ಹೌದು, ತೀರ್ಕೊಂಡ್ರೆ ನಿಮ್ಮ ಅಪ್ಪ ತಂದಾಗ ಆ ಟೈಮದೊಳಗೆ ಮಗ ಕೇಳ್ತಾನೆ, ಯವ್ವ ನಮ್ಮ ಅಪ್ಪನ ಬಲಗನ ಗುಡ್ಡಿ ಸಹಿತ ಇದ್ದಿದ್ದಿಲ್ಲ, ಏನಾಗಿತ್ತು ನಮ್ಮ ಅಪ್ಪಗತ್ತ? ಆಗ ಕೇಳ್ತಾನ ಮಗ, ಕುಡ್ಡು ಸುಳಿ ಮಗ ಅಂದವನಿಗೆ. ಅವಾಗ ಕೇಳ್ತಾನ ಮಗ, ತಾಯಿ ಹೇಳ್ತಾಳ, ಮಗನ ನೀ 5 ರಿಂದ 6 ವರ್ಷದ ಮಗ ಇದ್ದಿ, ಓನ್ಯಾಗ ಹುಡುಗರ ಜೋಡಿ ಚಿನ್ಕೋಲ್ ಆಡ್ತಿದ್ದಿ. ಇದರೇನು ಹುಡುಗ ಚಿನಿ ಬಡದ ಟೈಮ್ದಾಗ ಚಿನಿ ಬಂದ ನಿನ್ನ ಕಣ್ಣು ಗುಡ್ಡಿಗೆ ಬಡದ ಗುಡ್ಡಿ ಕಿತ್ತು ಹೋಗಿತ್ತು. ಹೌದು, ಕಣ್ಣು ಗುಡ್ಡಿ ಕಿತ್ತು ಹೋಗಿತ್ತು. ಡಾಕ್ಟರ್ನ ಕಡೆ ಹೋದಾಗ ಈ ಗುಡ್ಡಿ ಉಪಯೋಗ ಬರಂಗಿಲ್ಲ, ಬ್ಯಾರೆ ಕಣ್ಣು ಹಾಕ್ಬೇಕಂದ್ರು. 24 ವರ್ಷ ಆಸೆ ಪಟ್ಟು ಈ ಮಗನಿಗೆ ಹಡ್ದೀವಿ, ಈ ಕಣ್ಣು ತಗೊಂಡ್ರೆ ನನಗೇನು ಮಾಡುದು, ನಾನು ಮಗನಿಗೆ ಆಗಲಿ ತಿಳ್ಕೊಂಡು ತನ್ನ ಗುಡ್ಡಿ ಕಿತ್ತ ನಿನ್ನ ಕಣ್ಣಿಗೆ ಹಚ್ಚಿ ಅವ ಕುಡ್ಡಾಗ್ಯಾನು ಅಂದ್ಲು ತಾಯಿ. ಅವಾಗ ತಾಪಾಗಿ ಭೂಮಿಗೆ ಬಿದ್ದ ಮಗ ಅಳ್ತಾನ. ಖರೆ ಒಡದ ಹೋದ ಮುತ್ತ, ಕಳೆದ ಹೋದ ಹೊತ್ತ ಬರ್ತಾವೇನ್ ತಾಯಂದ್ರೆ? ಬರಂಗಿಲ್ರಿ, ಬರುದಿಲ್ಲ. ಹೌದು, ಇದ್ದಾಗ ತಾಯಿ ತಂದಿನ ನೋಡಸ್ರಿ, ಇದ್ದಾಗ ತಾಯಿ ತಂದಿನ ನಗಸ್ರಿ, ಇದ್ದಾಗ ತಾಯಿ ತಂದಿನ ಉಣಸ್ರಿ. ನೀವು ಯಾವ ದೇವ್ರಿಗೆ ಹೋಗ್ಬ್ಯಾಡ್ರಿ, ಎಲ್ಲಿಯೂ ಪ್ರವಾಸಕ್ಕೆ ಹೋಗ್ಬ್ಯಾಡ್ರಿ, ನಿಮ್ಮ ತಾಯಿ ತಂದಿನ ನಗಸ್ರಿ. ಅವ್ರ ಮನಸ್ಸು ನೋಡಿ, ಬಾಯಿ ನೋಡಿ ತುತ್ತು ಉಣಸ್ರಿಪ್ಪ. ಹೌದು, ಬರ್ಸಿ.
ಹಿರೋಡೇಶ್ವರ ಒಂದು ಟೆಸ್ಟ್ ಕಮಿಟಿಯ ಹಿರಿಯರಾಗಿರ್ತಕ್ಕಂಥವ್ರು ಒಂದು ಹಲ್ಲೂರು ಮಗ ಇಲ್ಲಿವರೆಗೆ ಬಂದದ ತಿಳ್ಕೊಂಡು ಒಂದು ಶಾಲಾ ಒಂದು ಮಾಲಿ $101 ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹಿರೋಡೇಶ್ವರನ ಒಂದು ಟೆಸ್ಟ್ ಕಮಿಟಿ ಅತಿ ಒಕ್ಕಟ್ಟದಿಂದ ನಡೀಲಿ, ವರ್ಷ ಒಳ್ಳೆ ಮ್ಯಾಲ್ಗಳು ಬಂದ ಈ ಜಾಗದೊಳಗೆ ಸೇವಾ ಮಾಡಲಿ, ನಾವು ಎಲ್ಲರೂ ಕೂಡಿ ಆ ಭಗವಂತನ ಸೇವಾ ಮಾಡಿ ಪುನೀತರಾಗೋಣ ಅನ್ನುವಂಥ ಮಾತನ್ನ ಹೇಳಿ $101 ಕಲಾ ಕಾಣಿಕೆ ಹೂವಿನ ಹಾರ ಶಾಲಾ ಸ್ವೀಕರಿಸಿ ಹಿರೋಡೇಶ್ವರನ ಪಾದದಲ್ಲಿ ಶರಣು ಶರಣಾರ್ಥಿಗಳು. ಸಿದ್ದು ಅಣ್ಣ ದೇವರ ಮನಿ ಸಾಕಿನ ಹೆಬ್ಬಾಳಟ್ಟಿ ಗ್ರಾಮದ ಹಿರಿಯರು ನಮ್ಮ ದರ್ಯಾಪ್ ಮಾಸ್ತರ್ಗ ದಗ್ಗ ಬಾರಿಸುವಂತ ಒಂದು ಕಲೆಯನ್ನು ನೋಡಿ ನಮ್ಮ ದರ್ಯಾಪ್ ಗುರುಗಳಿಗೆ $51 ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಲ್ಕೋರು ಅಂತ ಗುರುಗಳದ ನಿನಗೊಮ್ಮೆ ಯಾರೇ ಸನ್ಮಾನ ಮಾಡ್ಯಾರ ನೋಡು. $50 ಕೊಟ್ಟಂತ ಪುಣ್ಯಾತ್ಮರಿಗೆ ರಾಯಹೊನ್ನೂರು ಸಿದ್ಧ ಮುತ್ಯ ಮಾಲಿಂಗರಾಯ ಸದಾಶಿವ ಮುತ್ಯ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೊಂಡು $51 ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಪಟ್ನ ಮುಗಿಸಪ್ಪ ನಿನ್ನೊಂದು ಪಟ್ನ ಕೊಡ್ರಿ. ಸಾಬುವಣ್ಣ ಕಡ್ಲಿಮಟ್ಟಿ ಸಾಕಿನ ಕುಮಟಿಗೆ ಗ್ರಾಮದ ಹಿರಿಯರು ಇವರಾದರೂ ಕೂಡ $51 ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಬೇರ್ಲಿಂಗೇಶ್ವರ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೊಂಡು ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಒಂದು ಹೆಬ್ಬಟ್ಟಿನಿಂದ ಇದ್ದಿರ್ತಕ್ಕಂಥ ತಾಯಿ ತಂದೆ ಎಂಥ ಮಗನಿಗೆ ನೌಕರಿ ಕೊಟ್ಟ ತಾಯಿ ತಂದೆ ಸ್ಥಿತಿ ಯಾವ ರೀತಿ ಬತ್ತ ಅನ್ನತಕ್ಕಂಥ ಕಥಾಭಾಗವನ್ನು ಹೇಳಿದ್ದೀನಿ. ನಾ ಇನ್ನು ಬಾಳ ಮಾತಾಡ್ಲಾರ್ದೆ ಒಂದು ವಿಷಯ ಆ ಮಗನಿಗೆ ನಾ ಕೇಳಿನಿ. ಏನು ಕೇಳಿದ್ಯಪ್ಪ ಅಂತಂದ್ರೆ ಪಂಚ ಪಾಂಡವರು ಪಾಂಡು ರಾಜನ ಶವವನ್ನ ಪಾಲ ಮಾಡಿಕೊಂಡು ತಿಂದಾರ, ತಂದಿನ ತಿಲ್ಲುವಂತ ಪ್ರಸಂಗ ಏನು ಬತ್ತು, ಎದರ ಸಲುವಾಗಿ ತಿಂದ್ರು ಅತ್ತು ಒಂದು ಮಾತು ಕೇಳಿನಿ. ಇವತ್ತ ಸಂಜೆ 5ಕ್ಕೆ ಅನುಗುಣದ ಒಂದೇ ಬಾಣದೊಳಗ ಅಪ್ಪನ ರುಂಡ ಹಲೂರ್ಕ್ ಹೋಗ್ತದ ಅಂದಾನ ನೀವೆಲ್ಲಾರು ಕೇಳಿರಿ. ಅಪ್ಪನ ರುಂಡ ಹೊಡೆದ್ರೆ ಯಾವ ಪಾಪಕ್ಕೆ ಗುರಿ ಆಗ್ತದ, ಹಿಂಗ ಯಾವ ಪುರಾಣದಾಗ ಬರ್ದದತ್ತ ನಾ ಕೇಳಿನಿಲ್ರಿ. ಹೌದು, ಅದ್ರ ಬದಲು ನೀವ್ ಏನಾರ ಮಾತಾಡ್ಯಾನೇನು? ಯಾಕೆ ಮಾತಾಡ್ಲಿಲ್ಲ? ಹೊಳ್ಳಿ ಅದರ ಸುದ್ದಿನೇ ಇಲ್ಲ. ತಾಮಗಳ ಸಹಿ ಮಾಡವನಿ ಮತ್ತೆ ಹೇಳ್ತಾನವ ಪಂಚ ಪಾಂಡವರ 5 ಮಂದಿ ತಿಂದಾರ, ಏನೋ ನಕುಲ ಸಾದೇವ 2 ತಿಂದಾರ. ಇದನ್ನ ಒಡೆದು ಹೇಳಿದೆ ಅಂದ್ರ ಅದರ ಮೇಲೆ ಅದ್ರ ಉತ್ತರ ಹೇಳ್ತೀನಿ ಅಂತ ಹೇಳ್ತಾನ ಮಗ. 5 ಮಂದಿ ತಿಂದಾರತ್ತರಿ ಹೇಳ, 4 ಮಂದಿ ತಿಂದಾರತ್ತರಿ ಹೇಳ, 3 ಮಂದಿ ತಿಂದಾರತ್ತರಿ ಹೇಳ, 2 ತಿಂದಾರತ್ತರಿ ಹೇಳ, ಒಬ್ಬ ತಿಂದಾನತ್ತರಿ ಹೇಳ, ಒಟ್ಟಾರೆ ಆಗಿ ಯಾಕೆ ತಿಂದ್ರು ಹೇಳ. ತಂದಿನ ಕೊಂದ್ರೆ ಯಾವ ಪಾಪ ಬರ್ತೈತಿ, ಹಿಂಗ ಯಾವ ಪುರಾಣದಾಗ ಬರ್ತೈತಿ? ಹೌದು ಹೇಳು ಕುಸ, ಸುಮ್ಮನ ಮಂದಿನ ಅನ್ಸ್ಕೊಂಡಂಗ ಅಲ್ಲದ. ಅಪ್ಪನ ಜೋಡಿ ಸೊಡ್ಡು ಹೊಡೆದು ಕುಸ್ತಿ ಮಾಡಾಕತ್ತಿದಿ ಅಂತಂದ್ರ ಬಹಳ ಹುಷಾರ್ ಬೇಕು. ಯಾರ್ದು ಹೇಳ್ಪಟ್ನ ಇಟ್ಟಲ್ಲನ್ನ ಕಂಬೋಗಿ ಸಾಕಿನ ಹೆಬ್ಬಾಳಟ್ಟಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಇವರಾದರೂ ಕೂಡ $101 ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ರಾಯಹೊನ್ನೂರು ಸಿದ್ಧ ಮುತ್ಯ ಮಾಲಿಂಗರಾಯ ಜಗದ್ಗುರು ರೇವಣ ಸಿದ್ದೇಶ್ವರ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕಿರುವುದು. ಸಂಗಪ್ಪಣ್ಣ ಹುಟ್ಟಿ ಸಾಕಿನ ಜೈನಾಪುರ ಇವರಾದರೂ ಕೂಡ $101 ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಮುತ್ಯ ಮಾಲಿಂಗರಾಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹಿರೋಡೇಶ್ವರನಲ್ಲಿ ಬೇಡಿಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಇಸ್ಲಾಂ ಧರ್ಮದ ಒಂದು ಪುಣ್ಯಾತ್ಮರು ಚಾನ್ ಸಾಬ ದಸ್ಗೀರ್ ಸಾಬ ಹಳ್ಳಿ ಸಾಕಿನ ಹೆಬ್ಬಾಳಟ್ಟಿ ಗ್ರಾಮದ ಪುಣ್ಯಾತ್ಮರು ಇವರಾದರೂ ಕೂಡ $51 ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ರಾಯಹೊನ್ನೂರು ಸಿದ್ಧ ಮುತ್ಯ ಮಾಲಿಂಗರಾಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕಿರುವುದು. ಭೀಮಪ್ಪನ ದುಂಡಪ್ಪ ಹುನ್ನೂರ ಸಾಕಿನ ಹೆಬ್ಬಾಳಟ್ಟಿ ಇವರಾದರೂ ಕೂಡ $20 ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅಂತ ಪುಣ್ಯಾತ್ಮರ ಮನೆಯಲ್ಲಿ ಆಡು ಮಕ್ಕಳ ತೂಗು ತೊಟ್ಟಿಲು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕಿರೋದು. ನಾವ್ ಯಾರು ಹೇಳಬೇಡ್ರಿ, ಜೀವನದೊಳಗೆ ತಾಯಿ ತಂದೆ ಸೇವಾ ನಾವ್ ಯಾವ ರೀತಿ ಮಾಡಬೇಕು, ತಾಯಿ ತಂದೆ ಅಂದ್ರೆ ಏನನ್ನುವಂತದ 5 ನುಡಿ ಕ್ಯಾಲಿ ಹಾಡಿ ಮಗ ಪಿಂಟು ಮಾಸ್ತರ್ ಚಾನ್ಸ್ ಹೋಗ್ತದ. ತಾವ್ ಯಾರು ಗದ್ದ ಮಾಡ್ಲಾರ್ರಿ ಈ ಕ್ಯಾಲಿ ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹೌದ್ರಿಪ್ಪ, ಹೌದು. ತಿಳದ ನೋಡು ತಮ್ಮ ಡಗ್ಗಾದ ಮಾಸ್ತರ್ಗೆ ಇದನ್ನ ಶಾಲಾ ಸನ್ಮಾನ ಮಾಡು.
ಹೌದ್ರಿಪ್ಪ ಹೌದು. ಎತ್ತ ಅಪ್ಪ ಅಮ್ಮ ಹೌದು ಹೌದು. ಹೊಲ್ಲೆ ಸಿಗತಾರೆ ನೋ ತಮ್ಮ